ನಿನ್ನ ವಾಕ್ಯಗಳನ್ನು ನಮಗೆ ದಯಪಾಲಿಸು. ಅವರೊಟ್ಟಿಗೆ ನಿಂತು ಮಾತನಾಡಬೇಕೆಂದು ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಮಾಡಿದೆಲ್ಲ ಉಪಕಾರಕ್ಕಾಗಿ ನೀವು ವಂದನೆಗಳನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡು ಹೊಂದಿದ್ದೇವೆ ತಂದೆ, ಆಮೆನ್. ಥ್ಯಾಂಕ್ ಯು ಮೋಹನ್ರಾಜ್ ಬ್ರದರ್. ಓಕೆ, ನೆಟ್ವರ್ಕ್ ನಿಮ್ ಕಡೆ ಕಟ್ ಇದೆಯಾ? ಸ್ವಲ್ಪ ನೆಟ್ವರ್ಕ್ ಇದಾಗ್ತಾ ಇದೆ ಬ್ರದರ್, ಮಳೆ ಬರ್ತಾ ಇದೆ ಇಲ್ಲಿ. ಹೌದಾ, ಮಳೆ ಬರ್ತಾ ಇದೆಯಾ? ಸರಿ, ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತದೆ ಬ್ರದರ್, ಕೇಳಿಸ್ತಾ ಇದೆಯಾ? ಓಕೆ, ಸರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಈವರೆಗೂ ದೇವರ ಸತ್ಯವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕೃಪೆನ ನಮ್ಗೆ ಅನುಗ್ರಹ ಮಾಡಿದರೆ, ಅದರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ಪಾಠ ನಾವೆಲ್ಲರೂ ತಿಳಿದಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದಲ್ಲಿದ್ದೀವಿ. 8ನೇ ಅಧ್ಯಾಯ. 8ನೇ ವಾಕ್ಯ 28 ಓದಿದ್ವಿ. 28 ಮುಕ್ತಾಯವಾಯ್ತಾ? 29 ಓದ್ಬೇಕು. ಓಕೆ. ಎಷ್ಟನೇ ಭಾಗ ನೋಡ್ಬೇಕಾಗಿರೋದು? 75. ಓಕೆ, ಥ್ಯಾಂಕ್ ಯು. ಸರಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಒಂದು ಮಹಾಕೃಪೆಯಿಂದ ನಾವು ಈ ಒಂದು ಪಾಠದಲ್ಲಿ ಹಲವಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಲಾಸ್ಟ್ ಟೈಮ್ ಕೂಡ ನೋಡ್ಬೇಕಾದ್ರೆ ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ ತುಂಬಾ ದೇವರ ಒಂದು ವಾಗ್ದಾನಗಳನ್ನ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇತ್ತು ಅಲ್ವಾ? ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲವೂ ಕೂಡ ಒಳಿತಾಗಿ ದೇವರು ಹೇಗೆ ಮಾಡುವಂತ ವಿಷಯವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ದೇವ್ರ ಕೃಪೆನ ಕೊಟ್ರು. ಹಾಗಾಗಿ ಈ ಒಂದು ವಿಷಯಗಳನ್ನ ನಾವು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಇವತ್ತಿನ ಒಂದು ವಿಷಯ ಕೂಡ ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಲ್ವಾ? ಅಂದ್ರೆ ಇವತ್ತಿನ ಒಂದು ಓದುವಂತ ವಾಕ್ಯ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗಿದೆ. ವಾಕ್ಯದ ಪ್ರಕಾರವಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ವಿಷಯನ ನಾವು ಏನ್ ಮಾಡೋಣ ಅಂದ್ರೆ ಅದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ಇನ್ನ ಈ ವಿಷಯದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಕೂಡ ಏನ್ ಮಾಡ್ಬೋದು, ಸಹೋದರ ನಮ್ಗೆ ಆ ಪಾಠಗಳನ್ನ ತಿಳಿಸ್ಕೊಡ್ಬಹುದು. ಬಟ್ ನಾವೇನ್ ಮಾಡೋಣ, ಆದಷ್ಟು ಆ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನನ್ನ ಕೈಯಿಂದ ಆದಷ್ಟು ಅದನ್ನ ನಾನು ಪ್ರಯತ್ನ ಮಾಡ್ತೀನಿ. ಸೊ ನೀವು ಕೂಡ ಏನ್ ಮಾಡ್ರಿ, ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ರಿ. ಸೊ ಇವತ್ತಿನಲ್ಲಿ ನೋಡ್ಬೇಕಾದ್ರೆ ವಾಕ್ಯವನ್ನು ಕೂಡ ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದ್ರಿ. ರೋಮಪುರದವರಿಗೆ 8ನೇ ಅಧ್ಯಾಯ 29ನೇ ವಾಕ್ಯ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಅಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ವಾಕ್ಯವನ್ನ ನಾವು ಗಮನಿಸೋಣ. ನಾವು ಕಳೆದ ಒಂದು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಯಾವ ಒಂದು ವಿಷಯವನ್ನ ನೋಡ್ತೀವಿ ಅಂದ್ರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ದೇವರು ಎಲ್ಲದೂ ಕೂಡ ಅವರ ಒಳಿತಿಗೋಸ್ಕರ ಮಾಡ್ತಾರೆ, ಆತನ ಪ್ರೀತಿಸುವವರಿಗೆ ಅಂತ ವಿಷಯವನ್ನ ನಾವು ನೋಡಿದ್ವಿ. ಇವತ್ತಿನ ಒಂದು ಪಾಠದಲ್ಲಿ ದೇವ್ರ ಮಕ್ಕಳು ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ದೇವರು ಅಲ್ವಾ ಇವತ್ತು ನಮ್ಮನ್ನ ಕರೆದಿದ್ದಾರೆ. ಬಟ್ ಯಾರ ಒಂದು ಉದ್ದೇಶ, ಯಾವ ಸಾರೂಪ್ಯದಲ್ಲಿ ಇರ್ಬೇಕಂತ ದೇವ್ರು ಕರೆದಿದ್ದಾರೆ ಅಂತ ನೋಡ್ಬೇಕಾದ್ರೆ, ಯಾರ ಒಂದು ಗುಣಲಕ್ಷಣ ನಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ದೇವರ ಉದ್ದೇಶವಾಗಿದೆ ಅಂತ ತಗೊಂಡಾಗ ಇವತ್ತಿನ ವಾಕ್ಯ ಎಲ್ಲ ಪ್ರಕಾರವಾಗಿ ಏನ್ ಹೇಳ್ತಿದೆ ವಾಕ್ಯ? ತನ್ನ ಮಗನ ಸಾರೂಪ್ಯವುಳ್ಳವರ ಮಗನ ಸಾರೂಪ್ಯ ತುಂಬಾ ಮುಖ್ಯವಾದ ವಿಷಯ. ತನ್ನ ಮಗನ ಸಾರೂಪ್ಯನ ಏನ್ ಮಾಡ್ಕೊಬೇಕು? ಧರಿಸ್ಕೊಬೇಕು. ವಾಕ್ಯವನ್ನ ಗಮನಿಸೋಣ. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ
ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಅಂತ ವಾಕ್ಯ ಇದೆ. ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಅಂದ್ರೆ ನೀತಿ ನ್ಯಾಯಗಳನ್ನ ಕೂಡ ನಾವು ಗಮನದಲ್ಲಿಟ್ಟು, ದೇವರ ಪ್ರೀತಿ ಎಲ್ಲ ವಿಷಯವನ್ನು ಗಮನದಲ್ಲಿಟ್ಟು ನಮ್ಮ ಮನಸ್ಸಿನಿಂದ ಈ ರೀತಿ ಯೋಚನೆ ಮಾಡ್ಬೇಕಾದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಈ ರೀತಿ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ಬಹುದು, ಇಲ್ಲ ಬರ್ಬಹುದು ನಮ್ಮ ಮನಸ್ಸಿಗೆ. ನಾವು ಕೆಲವೊಂದು ವಿಷಯ, ಯಾಕೆ ದೇವರು ತನ್ನ ಸೃಷ್ಟಿಗಳಲ್ಲಿ ತನ್ನ ಮಗನು ಮಾತ್ರ ಹಿರಿಯವನಾಗಿರ್ಬೇಕಂತ ಉದ್ದೇಶ ಮಾಡಿದ್ರು? ಏನು ಮಾಡಂಗಿಲ್ಲ, ದೇವ್ರ ಮೊದಲು ಸೃಷ್ಟಿ, ನಾವು ಮಾತಾಡಂಗೆ ಇಲ್ಲ, ಅವ್ರಿಷ್ಟ ದೇವ್ರಿಷ್ಟ ಅಲ್ವಾ? ಸೊ ತನ್ನ ಮಗನ್ನ ಆ ಸ್ಥಾನಕ್ಕೆ ಇಡಬೇಕಂತ ಆಸೆ ಪಟ್ಟಿದ್ದಾರೆ. ಈ ನಾವೆಲ್ಲ ಮನುಷ್ಯ ಮಾತ್ರದವರು, ಅದಾದ ನಂತರ ಹುಟ್ಟಿದವರು, ನಾವೇನು ದೇವ್ರ ಹತ್ರ ಮಾತಾಡಂಗಿಲ್ಲ, ನಾವು ಸೆಕೆಂಡ್ರಿ ಬರ್ಬೇಕು, ದೇವ್ರಿಷ್ಟ. ಆಗ ಏನ್ ಅನ್ಸುತ್ತಂದ್ರೆ ದೇವರು ಮೊದಲೇ ಪ್ಲಾನ್ ಮಾಡ್ಬಿಟ್ಟವ್ರೆ, ನನ್ ಮಗ ಇರ್ಬೇಕು ಫಸ್ಟ್ ಪ್ಲೇಸ್ ಅಲ್ಲಿ. ಇವತ್ತು ಕೂಡ ಇದ್ರಲ್ವಾ, ರಾಜಕೀಯದಲ್ಲಿ ಯಾರ ಇದ್ರೆ ನಾನ್ ಬಂದ್ಮೇಲೆ ರಾಜಕೀಯದಲ್ಲಿ ನನ್ನ ಮಕ್ಕಳು ಕೂಡ ರಾಜಕೀಯದಲ್ಲಿ ಬರ್ಬೇಕು, ನಿಷ್ಠ ಚೀಫ್ ಮಿನಿಸ್ಟರ್ ನನ್ನ ಮಗ ಆಗ್ಬೇಕು, ನನ್ನ ಮಗನೇ ಕೂಡ ಇದನ್ನ ಆಳ್ವಿಕೆ ಮಾಡ್ಬೇಕು. ಸರ್ವೇ ಸಾಮಾನ್ಯ. ರಾಜರ ಒಂದು ವಂಶಗಳನ್ನ ತಗೊಂಡಾಗ ರಾಜನಾಗಿದ್ರೆ ರಾಜನ ಮಗ ರಾಜಕುಮಾರನಾಗಿರ್ತಾನೆ. ರಾಜ ಸತ್ತು ಹೋದ್ಮೇಲೆ, ಇಲ್ಲ ರಾಜ ಆ ಸಿಂಹಾಸನದಿಂದ ಇಳಿದಾದ್ಮೇಲೆ ತನ್ನ ಮಗನೇ ಬರ್ಬೇಕು ಅಂತ ಒಂದು ಆಸೆ ರಾಜನಿಗಿರುತ್ತೆ. ದೇವ್ರು ಕೂಡ ಅಷ್ಟೇ, ತನ್ನ ಸೃಷ್ಟಿಯಲ್ಲಿ ಮೊದಲ ಒಂದು ಸೃಷ್ಟಿಯಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಆ ಸ್ಥಾನಕ್ಕೆ ಬರ್ಬೇಕಂತ ದೇವ್ರು ಕೂಡ ಆಸೆ ಪಟ್ಟಿದ್ದಾರೆ. ತಪ್ಪೇನು ಅನ್ನೋ ರೀತಿಯಲ್ಲಿ ಕೆಲವೊಂದು ಟೈಮಲ್ಲಿ ನಾವು ಅನಿಸ್ಕೊಬಹುದು. ಆದ್ರೆ ಇನ್ನೊಂದು ಕೆಲವೊಂದು ರೀತಿಯಲ್ಲಿ ಸ್ವಾರ್ಥವಾಗಿ ಕಾಣಿಸ್ಕೊಳ್ಳುತ್ತೆ ದೇವರ ಗುಣಗಳು. ದೇವ್ರು ನೋಡು, ತನ್ನ ಮಗ ಮೊದಲಾಗಿದ್ದಾರೆ ಅಂದ್ಬಿಟ್ಟು ತನ್ನ ಮಗನಿಗೆ ಆ ಪ್ಲೇಸ್ ಕೊಟ್ಬಿಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟವ್ರೆ. ದೇವ್ರು ಏನ್ ಮಾಡಿದಾರೆ? ಸ್ವಾರ್ಥವಾಗಿದ್ದಾರೆ, ತನ್ನ ಮಗನಿಗೆ ಪ್ಲೇಸ್ ಕೊಡ್ಬೇಕಂತಿದ್ದಾರೆ. ಈ ರೀತಿ ಪ್ರಶ್ನೆ ಕೇಳ್ಬಹುದಾ ಫಸ್ಟ್ ಆಫ್ ಆಲ್ ನಾವು ಅಂತ ಕೇಳಿದಾಗ ಒಂದು ಒಳಗೆ ಒಂದು ಕಷ್ಟ ಬರುತ್ತೆ. ದೇವ್ರನ್ನ ಕೇಳಕ್ ನಾನು ಯಾರಪ್ಪ? ದೇವರ ಗುಣಗಳನ್ನ ನಾನು ಜಡ್ಜ್ ಮಾಡಕ್ಕೆ ನನಗೆ ಏನು ಅರ್ಹತೆ ಇದೆ? ಅದು ಅವರ ಒಂದು ನೀತಿ ನ್ಯಾಯ ನಮ್ಗೆ ಕೊಟ್ಟಿರೋ ಅವಕಾಶನೇ ದೊಡ್ಡದು. ನಮ್ಮನ್ಗೆ ಸಭೆ ಆಗಿರುವಂತ ಕೊಟ್ಟಿರೋ ಅವಕಾಶನೇ ದೊಡ್ಡದು. ಯಾಕಂದ್ರೆ ನಾವು ಮಾಂಸ ಮಾತ್ರದವರು, ನಾವ್ ಯಾಕೆ ಆ ವಿಷಯಗಳನ್ನ ಕೇಳ್ಬೇಕು ಅಂತ ಕೆಲವೊಂದು ಟೈಮಲ್ಲಿ ನಮ್ಗೆ ಅನ್ಸುತ್ತೆ. ಈ ರೀತಿ ಎಲ್ಲ ಬರುತ್ತೆ. ಆದ್ರೂ ಕೂಡ ಕೃಷ್ಣ ವಿದ್ಯಾಸರಸ್ವರೇ, ನಮ್ಮ ತಂದೆ ಆ ರೀತಿ ಪ್ರಶ್ನೆ ಎಲ್ಲ ಕೇಳ್ಬೇಡ್ರಿ ಅಂತ ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಬಟ್ ಸರಿಯಾದ ಉತ್ತರವನ್ನ ನಾವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಯಾಕೆ ದೇವರು ತನ್ನ ಮಗನೇ ಅನೇಕ ಮಂದಿ ಸಹೋದರಲ್ಲಿ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿದರು? ಆ ಉದ್ದೇಶ ಯಾವ ರೀತಿ ಇರ್ಲಿಲ್ಲ ಗೊತ್ತಾ? ಆ ಉದ್ದೇಶ ಯಾವ ರೀತಿ ಇರ್ಲಿಲ್ಲ ಅಂದ್ರೆ, ಓದನ ವಾಕ್ಯವನ್ನ ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 4ನೇ ವಾಕ್ಯವನ್ನು, 3 ಮತ್ತು 4ನೇ ವಾಕ್ಯ. ಪಕ್ಷಪಾತದಿಂದಾಗಲಿ ಪಕ್ಷಪಾತದಿಂದಾಗಲಿ ಒಣ ಎಮ್ಮೆಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನು ಸಹ ನೋಡಲಿ. ಸಾಕ ಬ್ರದರ್? ಕಂಟಿನ್ಯೂ ಮಾಡಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೂ ಸರಿಸಮಾನನಾಗಿರುವನೆಂಬುದು ಅಮೂಲ್ಯವಾದ ಪದವಿಯನ್ನು ಬಿಡಲನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡ್ರಿ, ಹೇಳುವಂತ ಮಾತು ಯಾವ ರೀತಿ ಇದೆ ಅಂದ್ರೆ, ಆತನು ದೇವರ ಸ್ವರೂಪನಾಗಿದ್ದು ದೇವರಿಗೆ ಸರಿಸಮನಾದಂತ ಒಂದು ಅಮೂಲ್ಯ ಪದವಿ, ದೇವರು ಕೂಡ ಅಮೂಲ್ಯ ಪದವಿನ ಅವ್ರಿಗೆ ಕೊಟ್ಟಿದ್ರು. ದೇವರ ಅಮೂಲ್ಯ ಪದವಿ ಕೊಡದೇ ಇದ್ರೆ ಅವ್ರಿಗೆ ಆ ಸ್ಥಾನ ಇರ್ಲಿಲ್ಲ. ದೇವರು ಯೇಸು ಕ್ರಿಸ್ತನ ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯರು ಮಾತ್ರದವರಿಗೆ ಸೃಷ್ಟಿ ಮಾಡ್ಲಿಲ್ಲ, ನಮ್ ತರ ಮಾಂಸವಾಗಿ ಸೃಷ್ಟಿ ಮಾಡಿಲ್ಲ. ಸಾರಿ, ನಮ್ಮ ರೀತಿಯಾಗಿ ಮಾಂಸಿಕ ಒಂದು ಶರೀರದಲ್ಲಿ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಕಳಿಸ್ಲಿಲ್ಲ. ತನ್ನ ಮಗನೇ ಅನ್ಬಿಟ್ಟು ದೇವ್ರ ಏನ್ ಮಾಡಿಲ್ಲ, ಇಲ್ಲಿ ಹುಟ್ಟಿಸಿಲ್ಲ ತನ್ನ ಮಗನ್ನ. ಆತನ ಆರಂಭವೇ ಹೆಂಗಿರ್ಲಿಲ್ಲ ಅಂದ್ರೆ ನಂತರ ಇರ್ಲಿಲ್ಲ. ಅದು ಹೇಗಿತ್ತು? ದೇವರಿಗೆ ಮೊದಲನೇ ಸೃಷ್ಟಿಯಾಗಿತ್ತು. ಇನ್ನೊಂದು ರೀತಿಯಲ್ಲಿ ಬೇಕಾದ್ರೆ ದೇವರು ಅದಾದ ನಂತರ ಯಾವುದೇ ಸೃಷ್ಟಿನ ತಾನೇ ಮಾಡಿದ್ರೆ ತನ್ನ ಮಗನ ಮೂಲಕನೇ ಮಾಡಿಸಿದ್ದಾರೆ. ತನ್ನ ಮಗನಿಗೆ ಶ್ರೇಷ್ಠ ಪುತ್ರ ಅನ್ನೋ ಸ್ಥಾನ ಮಾತ್ರವಲ್ಲ, ಇಡೀ ಸೃಷ್ಟಿಗೆ ಸೃಷ್ಟಿಕರ್ತ ಅಂತ ಹೆಸರು ಕೂಡ ಇದೆ. ಉಂಟು ಮಾಡಲ್ಪಟ್ಟಂತ ಪ್ರತಿಯೊಂದು ಸೃಷ್ಟಿ ಕೂಡ ಆತನಿಲ್ಲದೆ ಯಾವುದು ಉಂಟು ಮಾಡಲ್ಪಡಲಿಲ್ಲ. ಕೊಲೆಸಿದವರಿಗೆ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ತೀವಿ. ಎಲ್ಲ ಕೂಡ ಆತನಿಗೋಸ್ಕರ, ಆತನಿಂದಲೂ ಉಂಟು ಮಾಡಲ್ಪಟ್ಟಿತ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ,
ದೇವರು ಈ ರೀತಿಯಾದಂತ ಒಂದು ಶ್ರೇಷ್ಠ ಸ್ಥಾನವನ್ನ ತನ್ನ ಮಗನಿಗೆ ಕೊಟ್ಬಿಟ್ರು. ಅದೇ ರೀತಿ ಇರ್ಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ತನ್ನ ಮಗನಿಗೆ ಇಲ್ಲದೇ ಇರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅಮರತ್ವ ಉಳ್ಳ ಜೀವ, ದೇವರ ಹಾಗಿರುವಂತ ಆ ಒಂದು ಜೀವ. ಈಗ ಅದನ್ನು ಕೂಡ ತನ್ನ ಮಗನಿಗೆ ಕೊಡ್ಬೇಕಂತ ದೇವ್ರು ಪ್ಲಾನ್ ಮಾಡ್ಬಿಟ್ಟವ್ರೆ. ಯಾರಿಗೂ ಬೇಡ, ಅದು ಫಸ್ಟ್ ಪ್ಲೇಸ್ ನನ್ನ ಮಗನಿಗೆ ಕೊಡ್ಬೇಕು. ನೋಡ್ರಿ, ಇದು ಕೇಳೋದಕ್ಕೆ ಒಂಥರ ಇದ್ರು ಕೂಡ ದೇವರು ಸ್ವಾರ್ಥವಾಗಿ ತನ್ನ ಮಗನಿಗೆ ಈ ಸ್ಥಾನವನ್ನ ಕೊಡ್ಬೇಕು ಅಂದ್ಬಿಟ್ಟು ದೇವ್ರು ಪ್ಲಾನ್ ಮಾಡಿದ್ರ, ಉದ್ದೇಶ ಮಾಡಿದ್ರ ಅಂದ್ರೆ ಆ ಉದ್ದೇಶ ಯಾವುದ್ರ ಹಿನ್ನೆಲೆ ಇತ್ತು ಅಂದ್ರೆ ಆ ಉದ್ದೇಶ ತನ್ನ ಮಗ ಅನ್ನಿದ್ ಮಾತ್ರಕ್ಕೆ ತನ್ನ ಪ್ರಥಮ ಸೃಷ್ಟಿ ಅಂತ ದೇವರು ಸೃಷ್ಟಿ ಮಾಡಲ್ಪಟ್ಟಿದ್ದ ಒಂದು ಕಾರಣದಿಂದ ಗೋಸ್ಕರ ಮಾಡದೆ, ಇಲ್ಲವೇ ತನ್ನ ಶ್ರೇಷ್ಠ ಪುತ್ರನು ಅನ್ನುವಂತ ಒಂದು ಕಾರಣದಿಂದ ಆ ಒಂದು ಸ್ಥಾನವನ್ನ ಕೊಡದೆ, ಅದಕ್ಕೆ ಯೋಗ್ಯನಾಗಿದ್ರೆ ಮಾತ್ರ ಆ ಸ್ಥಾನ ಕೊಡ್ಬೇಕಂತ ದೇವರು ಡಿಸೈಡ್ ಮಾಡಿದ್ರು, ತೀರ್ಮಾನ ಮಾಡಿದ್ರು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾಳೆ ಇರುವಂತ ವಿಷಯಗಳು ನಿಮ್ಗೆ ಅರ್ಥವಾಗಿರ್ಬಹುದು. ಆ ಅಮೂಲ್ಯ ಪದವಿ ತನ್ನ ಮಗನ ಪಡ್ಕೊಂಡಿದ್ದಾನೆ. ಎಲ್ಲಾ ಸೃಷ್ಟಿಗೂ ಮೇಲಾದ ಸೃಷ್ಟಿ ತನ್ನ ಮಗನಿಗೆ ಬೇಕಾದ್ರೆ ಅಮರತ್ವ ಕೂಡ ನನ್ನ ಮಗನಿಗೆ ಫಸ್ಟ್ ಕೊಡ್ತೀನಿ ಅಂತ ದೇವ್ರು ಡಿಸೈಡ್ ಮಾಡಿದೆ. ಆದ್ರೆ ಏನ್ ಮಾಡಿದ್ರು, ತನ್ನ ಮಗನನ್ನು ಆ ಒಂದು ಅಮರತ್ವ ಉಳ್ಳ ಒಂದು ಜೀವ ಪಡ್ಕೊಳ್ಳೋಕೆ ತನ್ನ ಗುಣಗಳನ್ನ ನಿರೂಪಿಸಿ ತೋರಿಸ್ಬೇಕು, ತನ್ನ ಕ್ಯಾರೆಕ್ಟರ್, ತನ್ನ ಮೇಲೆ ಇಟ್ಟಿರುವಂತ ಪ್ರೀತಿನ ಪ್ರೂವ್ ಮಾಡಿ ತೋರಿಸ್ಬೇಕಂತ ದೇವರು ಉದ್ದೇಶವನ್ನ ಇಟ್ಟಿದ್ರು, ದೇವರ ಅಪೇಕ್ಷೆಯನ್ನು ಹೊಂದಿದ್ರು. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ವೇಳೆ ದೇವರ ಸೃಷ್ಟಿಯಲ್ಲಿ ಯಾರು ಬೇಕಾರಾಗಿರ್ಬೋದು, ಆ ಸ್ಥಾನಕ್ಕೆ ಹೋಗುವುದಕ್ಕೆ ದೇವರ ಮೇಲಿರುವಂತ ಅತಿ ಶ್ರೇಷ್ಠವಾದ ಪ್ರೀತಿಯನ್ನ ನಿರೂಪಿಸಿ ತೋರಿಸ್ಬೇಕಂತ ಪರೀಕ್ಷೆ ಎಲ್ರಿಗೂ ಇತ್ತು. ಯಾವ ಹಂತದಲ್ಲಿ ಯಾರು ಬೇಕಾದ್ರೂ ಆ ಒಂದು ಸ್ಥಾನವನ್ನ ಗಳಿಸಬಹುದಾಗಿತ್ತು. ದೂತರ ಬಗ್ಗೆ ತಗೊಂಡ್ರೆ, ದೂತರ ಹತ್ರ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೂತರು ಸೃಷ್ಟಿ ಮಾಡಲ್ಪಟ್ಟಾಗ್ಲೇ ಮನುಷ್ಯ ಮಾತ್ರದವರಲ್ಲ. ಹಾರ್ಟ್ ಅಟ್ಯಾಕ್ ಬರ್ತಾ ಇರ್ಲಿಲ್ಲ, ಕ್ಯಾನ್ಸರ್ ಇಲ್ಲ ಅವರಿಗೆ, ಕಷ್ಟ ಅಂದ್ರೆ ಏನು ಗೊತ್ತಾಗ್ತಿಲ್ಲ, ರಕ್ತ ಬರ್ತಾ ಇರ್ಲಿಲ್ಲ, ಗಾಯವಾಗ್ತಾ ಇರ್ಲಿಲ್ಲ, ಹಸಿವಿಗೆ ಚಿಂತೆ ಇಲ್ಲ, ಮಳೆ ಗಾಳಿಗೆ ಒದ್ದಾಡ್ಬೇಕಂತ ಒಂದು ಅವಶ್ಯಕತೆ ಇಲ್ಲ ಅವರಿಗೆ. ಮನುಷ್ಯರಿಗಿಂತ ಮೇಲಾದವರು. ಬೇರೆ ರೀತಿ ವಿಷಯಗಳು ಇರ್ಬೋದೇನೋ, ಬಟ್ ಮನುಷ್ಯರು ಅನುಭವಿಸುವಂತ ಈ ಯಾತನೆ, ಭೂಮಿಯಲ್ಲಿರುವಂತ ಕಷ್ಟಾನುಭವಗಳನ್ನ ಅನುಭವ ಹೊಂದುವಂತ ಸೃಷ್ಟಿಯಲ್ಲಿ ಅವರಿಲ್ಲ. ದೂತರ ಬಗ್ಗೆ ನಮ್ಗೆ ಗೊತ್ತಿದೆ, ಕೆಲವೊಂದು ನಮ್ಗೆ ಗೊತ್ತಿರೋ ವಿಷಯಗಳು ಮಾತಾಡ್ತಾ ಇದೀವಿ. ಇನ್ನು ತಿಳಿದಿರೋ ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಾಗಿಲ್ಲ. ಅವರ ಒಂದು ಅಸ್ತಿತ್ವ ಹೇಗಿದೆ, ಯಾವ ಲೋಕದಲ್ಲಿ ಇದಾರೆ, ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ರೆ ಬೇಕಾಗಿಲ್ಲ. ಬಟ್ ಮಾಂಸಿಕವಾದ ಮನುಷ್ಯನ ಕಂಪೇರ್ ಮಾಡಿ ನೋಡ್ಬೇಕಾದ್ರೆ, ಅವ್ರನ್ನ ಹೋಲಿಸಿ ನೋಡ್ಬೇಕಾದ್ರೆ ದೂತರ ಆ ರೀತಿ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ದೂತರು ಕೂಡ ಒಂದು ಪರೀಕ್ಷೆನ ದೇವರಿಟ್ರು. ಆ ಪರೀಕ್ಷೆನ ಯಾವ ರೀತಿ ಇಟ್ರು ಅಂದ್ರೆ, ತನ್ನ ಮಗನು ಹೊಂದುವಂತ ಪರೀಕ್ಷೆ ಇತ್ತಲ್ಲ, ಅದು ತುಂಬಾ ತುಂಬಾ ಶ್ರೇಷ್ಠವಾದ ಪರೀಕ್ಷೆ. ಯಾವ ರೀತಿ ಪರೀಕ್ಷೆ ಅಂದ್ರೆ, ದೇವರ ಗುಣಗಳಲ್ಲೇ ಅರ್ಥ ಮಾಡ್ಕೊಳ್ಬೇಕಾದ್ರೆ, ದೇವರ ಒಂದು ಗುಣಗಳನ್ನ, ದೇವರ ಮಕ್ಕಳು ನಾವು ಸತ್ಯವೇದದಲ್ಲಿ ಓದ್ಬೇಕಾದ್ರೆ ಕೆಲವೊಂದು ಮುಖ್ಯವಾದ ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂದ್ರೆ, ದೇವರ ವಿಶೇಷವಾದಂತ ಒಂದು ಪರೀಕ್ಷೆ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ, ಮೊದಲು ದೇವರು ದೊಡ್ಡ ಒಂದು ಜವಾಬ್ದಾರಿನ ಕೊಡೋಕ್ಕಿಂತ ಮೊದಲು ಚಿಕ್ಕ ಜವಾಬ್ದಾರಿನ ಕೊಟ್ಟು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಇದ್ರೇನೋ ಡೌಟ್ ಇದೆಯಾ? ಚಿಕ್ಕದ್ರಲ್ಲಿ ನಂಬಿಕಸ್ಥನಾಗಿದ್ದಾಗ ದೊಡ್ಡದ್ರಲ್ಲಿ ನಂಬಿಕಸ್ಥನಾಗಿರ್ತಾರೆ. ಯಾಕೆಂದ್ರೆ ಇವ್ರನ್ನ ನಂಬಿ ನಾನೇ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ರೆ ಅವ್ರೇನಾಗ್ತಾರೆ, ಖಂಡಿತವಾಗ್ಲೂ ಆ ಒಂದು ದೊಡ್ಡ ವಿಷಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯತೆ ಇದೆ, ಮತ್ತೆ ಅದು ಸರಿ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರಿಂದ ಈ ಒಂದು ಸ್ಥಾನಕ್ಕೆ ದೂತರು ಕೂಡ ದೇವ್ರೇನ್ ಮಾಡಿಲ್ಲ, ಒಂದು ಅವಕಾಶವನ್ನ ಇಟ್ಟಿದ್ರು. ಏನಪ್ಪಾ ಅವಕಾಶ? ದೇವರು ದೊಡ್ಡ ಸ್ಥಾನವನ್ನು ಕೊಡದೆ ಚಿಕ್ಕ ಸ್ಥಾನವನ್ನು ಯಾಕೆ ಕೊಟ್ರು ಅವ್ರಿಗೆ? ಏನ್ ಚಿಕ್ಕ ಸ್ಥಾನ ಕೊಟ್ಟಿದ್ರು ಅವ್ರಿಗೆ? ಏನ್ ಚಿಕ್ಕ ಅವಕಾಶವನ್ನು ಕೊಟ್ಟಿದ್ರು ಅವ್ರಿಗೆ? ತನ್ನ ಮಗನಿಗೆ ಕೊಟ್ಟಿರುವಂತ ದೊಡ್ಡ ಜವಾಬ್ದಾರಿನ ದೂತರಿಗೆ ಕೊಡದೆ ಅದಕ್ಕಿಂತ ಒಂದು ಕನಿಷ್ಠವಾದಂತ ಜವಾಬ್ದಾರಿನ ಕೊಡ್ತಾರೆ. ನೀವು ಭೂಮಿಗೆ ಹೋಗ್ಬಹುದು, ಮಾಂಸವಾಗಿ ಮನುಷ್ಯರಾಗಿ ಬದಲಾವಣೆ ಆಗ್ಬಹುದು, ಮನುಷ್ಯರಿಗೆ ಸಹಾಯ ಮಾಡಬಹುದು, ಮನುಷ್ಯರ ಕಷ್ಟಾನುಭವಗಳನ್ನ ಅರ್ಥ ಮಾಡ್ಕೊಬಹುದು, ನಿಮ್ಮಿಂದ ಆದಷ್ಟು ಏನು ಒಳ್ಳೇದನ್ಸುತ್ತೋ ಅದನ್ನ ಮಾಡಬಹುದು. ಆ ಕಷ್ಟಾನುಭವದಲ್ಲಿ ನೀವೇನು ಅರ್ಥ ಮಾಡ್ಕೊಂಡಿರೋ, ಮನುಷ್ಯ ಅಂದ್ರೆ ಹೀಗೆನಾ, ಹಸಿವೆ ಇರುತ್ತಾ, ನೀರಡಿಕೆ ಆಗುತ್ತಾ? ಬಂದಿದ್ರು ದೂತರು ಅಬ್ರಾಮನ ಮನೆಗೆ, ಊಟ ಮಾಡ್ಕೊಂಡು ಹೋಗಿದ್ರು. ಹಾಗಿರ್ಬೇಕಾದ್ರೆ ಆ ಮನುಷ್ಯರ ಒಂದು ದೇಹವನ್ನು ತಗೊಂಡ್ರೆ ಮಾತ್ರ ಊಟ, ನೀರು, ಗಾಳಿ ಎಲ್ಲ ಬೇಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗಕ್ಕೆ ಮನುಷ್ಯರು ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರಾ? ಇದು ಶರೀರದಲ್ಲಿ ಇದ್ರೆ ಮಾತ್ರ ನನ್ಗೆ ಗೊತ್ತಾಗ್ತಿದೆ, ಈ ಶರೀರದ ವಿಷಯ ಇಷ್ಟೊಂದಿದೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಅನ್ನೋಂಥ ಭಾವನೆ ಬರ್ಬೇಕಾಯ್ತು ಅವರಿಗೆ.
ಬದಲಾಗಿ ಏನ್ ಮಾಡಿದ್ರು? ಮೊದಲನೇ ಲೋಕದಲ್ಲಿ ದೂತರು ಪಾಪ ಮಾಡಿದ್ರು. ಈ ಶರೀರ ಕಷ್ಟ, ನೋವು, ಹಸಿವು ಇದು ಮಾತ್ರ ಒಳಗೊಂಡಿಲ್ಲ, ಜೊತೆಗೆ ಅಭಿಲಾಷೆ, ಆಸೆ, ದುರಾಸೆಗಳನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಈ ದೇಹ. ಅದನ್ನು ಕೂಡ ಎದುರಿಸ್ಬೇಕಾಗುತ್ತೆ. ಭೂಮಿಗೆ ಬಂದವರು ಆ ಒಂದು ಅತಿ ಆಸೆಗೆ ಒಳಗಾದ್ರು. ಮನುಷ್ಯ ಸ್ತ್ರೀನ ಆಸೆ ಪಟ್ಟು ವಿವಾಹ ಮಾಡ್ಕೊಂಡ್ರು, ರಾಕ್ಷಸ ಸಂತತಿ ಉಟ್ಕೊಳ್ತು. ದೇವರು ಯೋಚನೆ ಮಾಡಿದ್ರು, ನಾನೇನ ನಿಮ್ಮನ್ನ ನಂಬಿ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದ್ರೆ, ಅದನ್ನೇ ದೊಡ್ಡ ಜವಾಬ್ದಾರಿ. ನಾನ್ ನಿಮ್ಮನ್ನ ಯಾವಾಗ ಬೇಕಾದ್ರೂ ಮನುಷ್ಯನಾಗಿ, ಯಾವಾಗ ಬೇಕಾದ್ರೂ ದೂತರಾಗುವಂತ ಪರಿಸ್ಥಿತಿ ಕೊಟ್ಬಿಟ್ಟಿದ್ದೆ. ಆದ್ರೆ ಮನುಷ್ಯರಾಗೇನೆ ಇರ್ಬೇಕಂತ ಒಂದು ಪರಿಸ್ಥಿತಿ ಕೊಟ್ಬಿಟ್ಟಿದ್ರೆ, ನಿಮ್ಗೆ ಮನುಷ್ಯರಾಗಿ ಹುಟ್ಟುವಾಗಿ ನಿಮ್ಮನ್ನ ಮಾಡ್ಬಿಟ್ಟಿದ್ರೆ ಇನ್ನೇನ್ ಮಾಡ್ತಿದ್ರಿ? ನೋಡ್ರೆ, ಆ ಚಿಕ್ಕ ಜವಾಬ್ದಾರಿಯಲ್ಲಿ ಫೇಲರ್ ಆದ್ರು. ಆ ನಂಬಿಕೆನ ತೋರ್ಸ್ಕೊಳ್ಳುವಂತ ಪರಿಸ್ಥಿತಿ ಇರಲಿಲ್ಲ. ಈಗ ದೂತರಿಗಿರುವಂತ ಪಾಠ ಏನಪ್ಪಾ ಅಂದ್ರೆ, ಬೇಡಪ್ಪ, ಮನುಷ್ಯನಾಗಿ ನಾನು ಹೋದ್ರೆ ಪಾಪ ಮಾಡಕ್ಕೆ ಸಾಧ್ಯತೆ ತುಂಬಾ ಇದೆ. ಮನುಷ್ಯರಿಗೆ ಕಷ್ಟ ಒಂದ್ ಕಡೆ ಇದೆ, ಪಾಪನೂ ಇದೆ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದಂತ ಪ್ರತಿಯೊಬ್ಬನು ದೇವರ ಆಜ್ಞೆಗಳನ್ನ ಕೈಗೊಳ್ಬೇಕು, ದೇವರ ಮಾತಿಗೆ ವಿಧೇಯನಾಗ್ಬೇಕು. ಹೌದು, ಸುಳ್ಳೇಲ್ಬಾರ್ದು, ಕದಿಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಇದೆಲ್ಲ ಪಾಪ ಆಗ್ತಿತ್ತು. ಅದೆಲ್ಲ ನಡೆಯೋದಲ್ಲಿ ಮನುಷ್ಯರಾಗಿದ್ದಾಗ ಮಾತ್ರ, ಮನುಷ್ಯರೋಡೆ ಮಾತ್ರ ನಡೆಯುತ್ತೆ. ದೂತರಲ್ಲಿ ಕಾಣಿಸಲ್ಲ. ನನಗೆ ಅವಶ್ಯಕತೆ ಇಲ್ಲ ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗೆ ಹಸಿವೆ ಇಲ್ಲ, ಕೆಲಸ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನೋಡ್ರಿ, ಯಾವ್ದು ರೀತಿ ಪರಿಸ್ಥಿತಿ ಬದಲಾವಣೆ ಆದಾಗ ಯಾವ ರೀತಿ ಶೋಧನೆಗಳು ಕೂಡ ಚೇಂಜಸ್ ಆಗುತ್ತೆ. ಆದ್ರೆ ಈ ವಿಷಯದಲ್ಲಿ ದೂತರು ಆ ಒಂದು ನಂಬಿಕಸ್ಥನ ತೋರಿಸ್ಲಿಲ್ಲ. ಈಗ ಯಾರನ್ನು ನಂಬೋದು? ದೇವರು ಒಂದು ದೊಡ್ಡ ಜವಾಬ್ದಾರಿ ಕಾಯ್ತಾ ಇದೆ. ಆ ದೊಡ್ಡ ಜವಾಬ್ದಾರಿನ ಹೊತ್ಕೊಂಡು ಅದನ್ನ ಮಾಡಿ ಮುಗಿಸ್ಬೇಕು. ಯಾರಲ್ಲಿ ಆ ಗುಣಗಳು ಕಾಣಿಸ್ಕೊಳ್ತಾ ಇದೆ, ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸುವಂತ ಆ ಸೃಷ್ಟಿ ಯಾರಾಗಿರ್ತಾರೆ? ಯಾರು ಅದನ್ನ ಚಾಚು ತಪ್ಪದೆ, ಯಾವ ವಿಷಯವನ್ನು ಮೀರದೆ ನನಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸುವಂತ ಆ ಸೃಷ್ಟಿ ಯಾರಾಗಿರ್ತಾರೆ? ಅವರಲ್ಲಿರುವಂತ ಗುಣಗಳು ಅದನ್ನ ತೋರಿಸ್ಕೊಡ್ತಾ ಇತ್ತು. ದೇವರ ಜ್ಞಾನಕ್ಕೆ ಗೊತ್ತಾಗ್ತಿತ್ತು, ಇಂತಹ ವ್ಯಕ್ತಿ, ಇಂತಹ ಗುಣವನ್ನು ಹೊಂದಿರುವಂತ ವ್ಯಕ್ತಿ ಇದನ್ನ ಮಾಡಿ ಮುಗಿಸ್ತಾನೆ, ಇಂತಹ ಗುಣಗಳನ್ನು ಹೊಂದಿರುವಂತ ನನ್ನ ಸೃಷ್ಟಿ ಇದನ್ನ ಮಾಡಿ ಮುಗಿಸುತ್ತೆ ಅಂತ ಗುಣಗಳು ಯಾರಲ್ಲಿ ಕಾಣಿಸ್ಕೊಳ್ಪಡ್ತಿದೆ? ಯಾರಲ್ಲಿ ಇದೆ ಅಂತ ಗುಣ? ಎಂತ ಗುಣ? ಮನುಷ್ಯರ ಮೇಲೆ ದಯೆ, ಅನುಕಂಪ, ಪ್ರೀತಿ, ಏನಾದ್ರೂ ಮಾಡ್ಬೇಕಂತ ಆ ಮನಸ್ಸಲ್ಲಿರುವಂತ ಒಂದು ವೈರಾಗ್ಯ, ದೇವರ ಮೇಲೆ ಇಟ್ಟಿರುವಂತ ಅತಿ ಹೆಚ್ಚಾದ ವೈರಾಗ್ಯ, ಪ್ರೀತಿ, ಹೃದಯದಲ್ಲಿ ಮರಾಗಿರುವಂತ ಈ ಗುಣವನ್ನ ಯಾರು ಗಮನಿಸಿದ್ರೋ? ತಂದೆಯಾದ ದೇವರು ಗಮನಿಸಿದ್ರು. ಯಾರಿಗೂ ಗೊತ್ತಿಲ್ಲ ಆ ಗುಣ, ಆ ಕ್ಯಾರೆಕ್ಟರ್ ಯಾರಿಗೂ ಗೊತ್ತಿಲ್ಲ. ಆ ಗುಣದ ವೈಶಿಷ್ಟ್ಯ ಅಂದ್ರೆ ವಿಶಿಷ್ಟತೆ, ಅದರ ಶ್ರೇಷ್ಠತೆ, ಅದರ ಮಹೋನ್ನತ ಒಂದು ಗುಣಲಕ್ಷಣಗಳನ್ನ ಇಡೀ ಸೃಷ್ಟಿಗೆ ದೇವರು ತೋರ್ಸಕ್ಕೆ ಆಸೆ ಪಟ್ಟಿದ್ರು ತಂದೆಯ ದೇವರು. ಹಾಗಾಗಿ ಆ ಗುಣ ಎಲ್ಲಿ ಮರೆಯಾಗಿತ್ತು ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮನಸ್ಸಿನ ಭಾವನೆಯೇ ಆಗಿತ್ತು ಅಲ್ವಾ? ನಾವು 10 ಆಜ್ಞೆಗಳನ್ನ ನಾವು ಓದ್ತೀವಲ್ಲ, ಆ 10 ಆಜ್ಞೆಗಳು ಏನ್ ಹೇಳುತ್ತೆ? ಮಾಡ್ಬೇಡ, 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 ಮಾಡ್ಬೇಡ. ಕರೆಕ್ಟಾ? ನೋಡ್ರಿ, ಜೀವನದಲ್ಲಿ ಎಲ್ಲಾದ್ರೂ ಒಂದು ವಿಷಯನ ನೋಡ್ರಿ, ಎಲ್ಲಿ ಮಾಡ್ಬೇಡ ಅಂತಿರೋ ಅಲ್ಲೇ ಬ್ರೇಕ್ ಆಗೋದು ಅಲ್ವಾ? ಮಾಡ್ಬೇಡಿ, ಮಾಡ್ಬೇಡಿ, ಮಾಡ್ಬೇಡಿ. ಯಾಕೆ ಈ ಮಾಡ್ಬೇಡಿ ಅಂತ ವಿಷಯ ಬರುತ್ತೆ ಗೊತ್ತಾ? ಯಾವಾಗ ಒಬ್ರು ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇಟ್ಟಿರಲ್ವೋ ಅವಾಗ ಆಜ್ಞೆಗಳು ಬರುತ್ತೆ. ನಮ್ಮ ಮೇಲೆ ಪ್ರೀತಿ ಇರೋ ಅಂದ್ರೆ ಯಾವುದೇ ವಿಷಯದ ಮೇಲೆ ಒಬ್ರು ಪ್ರೀತಿ ಇರೋರು ಆ ಒಂದು ವಸ್ತುವಿಗೆ, ಆ ವ್ಯಕ್ತಿಗೆ ಧಕ್ಕೆ ಆಗದ ಹಾಗೆ, ಆ ಮನಸ್ಸಿಗೆ ಗಾಯ ಆಗದಾಗೆ ನೋಡ್ಕೊಳ್ಳುವಂತ ಗುಣ ವಿಶೇಷತೆನ ಹೊಂದ್ಕೊಂಡಿರ್ತಾರೆ. ಆ ಪ್ರೀತಿ ಇಲ್ದವರು ಅದಕ್ಕೆ ಹಾನಿ ಮಾಡುವಂತ ಗುಣಗಳನ್ನ ಹೊಂದ್ಕೊಂಡಿರ್ತಾರೆ. ಆಗ ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ, ಇದು ಮಾಡೋದು ತಪ್ಪು, ಈ ರೀತಿ ಮಾಡಿದ್ರೆ ನನಗೆ ಹಾನಿ ಆಗುತ್ತೆ, ಈ ರೀತಿ ಮಾಡಿದ್ರೆ ನನಗೆ ಕಷ್ಟವಾಗುತ್ತೆ, ನನ್ನಿಂದ ಯಾವುದೇ ವಸ್ತು ತೆಗಿಬೇಡ, ಅದು ಕಳ್ಳತನವಾಗುತ್ತೆ, ನನ್ನ ಬಗ್ಗೆ ಬೇರೆ ತಪ್ಪಾದ ವಿಷಯ ಮಾತಾಡ್ಬೇಡ, ಅದು ಸುಳ್ಳಾಗ್ಬಿಡುತ್ತೆ, ಯಾರ ವಸ್ತುವನ್ನು ಆಶಿಸಬೇಡ, ಈ ರೀತಿಯಾಗಿ ಆಜ್ಞೆಗಳು ಉಟ್ಕೊಂಡ್ಬಿಡುತ್ತೆ. ಯಾವಾಗ ಪ್ರೀತಿ ಇಲ್ಲದೆ ಇದ್ದಾಗ. ಅಲ್ಲಿ ಪ್ರೀತಿ ಇದ್ದಾಗ ಮಾಡ್ಬೇಡ ಅನ್ನೋಂಥ ಪದಗಳು ಬರಲ್ಲ, ಮಾಡುವಂತ ವಿಷಯ ಬರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನ ಹೃದಯದಲ್ಲಿ ಇದ್ದಿದ್ದು ಮಾಡು ಅನ್ನೋಂಥ ವಿಷಯ, ಮಾಡಬೇಡ ಅಂತ ವಿಷಯ ಅಲ್ಲ, ಮಾಡಿ ತೋರಿಸ್ಬೇಕು ಅಂತ ವಿಷಯ. ಎಂತ ವಿಷಯ? ನನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ನಾನು ಪ್ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ಬೇಕಂತ ವಿಷಯ. ನನ್ನನ್ನು ನಾನು ಪ್ರೀತಿ ಮಾಡಿದಾಗೆ ನನ್ನ ಭೂಮಿಯಲ್ಲಿ ಪರರನ್ನು, ದೂತರನ್ನು, ಮನುಷ್ಯರನ್ನು ಪ್ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಳ್ಳುವಂತ ಗುಣ ಹೃದಯದಲ್ಲಿ ಮರೆಯಾಗಿತ್ತು.
ನಾವು ಓದ್ತೀವಲ್ಲ 2 ಆಜ್ಞೆಗಳು, ಆ 2 ಆಜ್ಞೆಗಳು ಬೇರೆನೇ ಇಲ್ಲ ಕ್ರಿಸ್ತನ ಪ್ರೀತಿಸ್ರೇ. ಆ 2 ಆಜ್ಞೆಗಳು ಕ್ರಿಸ್ತನ ಗುಣನೇ ದೇವ್ರು ಇಟ್ಟಿರೋದು ಆಜ್ಞೆ. ಆತನ ಹೃದಯದಲ್ಲಿ ಮರೆಯಾಗಿದ್ದ ಆ ಗುಣವೇ ದೇವ್ರು ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ. ಆ ಕಮಾಂಡ್ಮೆಂಟ್ಸ್ ಅನ್ನೋದು ಬೇರೆನಿಲ್ಲ. ದೇವ್ರನ್ನ ಪ್ರೀತಿ ಮಾಡ್ಬೇಕಾದ್ರೆ ಇದೇ ವಿಷಯ ಕ್ರಿಸ್ತನ ಒಳಗೆ ಇತ್ತು. ಪ್ರೂವ್ ಮಾಡ್ಬೇಕು ತಾನೆ, ಈಗ ಒಳಗಡೆ ಇದೆ. ನಮ್ಮ ಒಳಗಡೆ ಕೆಲವೊಂದು ಒಳ್ಳೆ ಗುಣಗಳು ಬೆಳೆದಿರ್ಬೇಕಾದ್ರೆ ಅದು ಹೃದಯದಲ್ಲೇ ಇರ್ಲಿ ಅಂತ ಬಿಟ್ಬಿಟ್ರೆ ಆಗಲ್ಲ. ಅದು ಪ್ರೂವ್ ಮಾಡ್ಬೇಕು, ಅದನ್ನ ನಿರೂಪಿಸಿ ತೋರಿಸ್ಬೇಕು, ಅಪ್ಲಿಕೇಬಲ್ ಆಗ್ಬೇಕು ಅಲ್ವಾ? ಯಾವುದೇ ವಿಷಯಗಳಿರ್ಬಹುದು, ಯಾವುದೇ ನಮ್ಗೆ ತಿಳಿದಿರುವಂತ ವಿಷಯ ಇರ್ಬೋದು. ಈಗ ನನಗೆ ಒಳ್ಳೆ ಬಿರಿಯಾನಿ ಮಾಡಕ್ ಬರುತ್ತೆ ಅಂತ ನಾನು ಹೇಳಿದ್ರೆ ನೀವೇನ್ ಮಾಡ್ಬಿಡ್ತೀರಾ? ನಂಬಿಡ್ತೀರಾ? ನಾನು ಅದು ಪ್ರೂವ್ ಮಾಡ್ಬೇಕು. ಹೌದಾ, ನಿಜವಾಗ್ಲೂ ಬರುತ್ತಾ? ಆಯ್ತು ಮಾಡಿ, ಏನೇನ್ ಬೇಕು ನಿಮ್ಗೆ ತಗೊಳ್ಳಿ, ವಸ್ತು ಬೇಕೇನಂತ ತಗೊಳ್ಳಿ, ಅಡಿಗೆ ಮಾಡ್ರಿ, ಇವತ್ತು ನಿಮ್ದೇ ಸ್ಪೆಷಲ್ ಮಾಡ್ರಿ, ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಮಾಡಿ ತೋರಿಸಿ ನೀವೆಲ್ಲ ತಿಂದಾದ್ಮೇಲೆ ಬ್ರದರ್ ನಿಜವಾಗ್ಲೂ ಸೂಪರ್ ಅಂತ ನೋಡಿ, ಅದು ನನಗೆ ನಿಜವಾಗ್ಲೂ ಬಿರಿಯಾನಿ ಮಾಡಕ್ ಬರುತ್ತೆ ಅನ್ನೋದು ಅರ್ಥ. ಅಲ್ಲಿವರೆಗೂ ನಾನು ಒಬ್ಬನೇ ಹೇಳ್ಕೊಂಡಿರ್ಬೋದು ನನಗ್ ಬರುತ್ತೆ 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 ಅನ್ಬಿಟ್ಟು ಅಲ್ವಾ? ಕ್ರಿಸ್ತನಿರುವಂತ ಗುಣಗಳು ಕೂಡ ದೇವ್ರು ಹೇಳ್ಕೊಂಡಿರ್ಬೋದು. ನನ್ನ ಮಗ ಯಾವ ತರ ಶ್ರೇಷ್ಠ ಗೊತ್ತಾ? ಇಲ್ಲಿ ವಾಕ್ಯ ಇದೆಯಲ್ಲ, ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರಿದ ಅವರಲ್ಲಿ ಆತನೇ ಹಿರಿಯವನಾಗಿರಬೇಕು. ನನ್ನ ಮಗ ನಿಮ್ಮೆಲ್ಲರಿಗಿಂತ ಹಿರಿಯವನು, ನನ್ನ ಮಗ ನಿಮಗೆಲ್ಲಗಿಂತ ಶ್ರೇಷ್ಠನು. ಆತನಲ್ಲಿ ಯಾವ ಪ್ರೀತಿ ಇದೆ ಗೊತ್ತಾ? ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ? ಗೊತ್ತು, ತಂದೆಯ ದೇವ್ರಿಗೆ ಗೊತ್ತು. ನಮಗ್ ಗೊತ್ತಾ? ದೂತರಿಗೆ ಗೊತ್ತಾ? ಸೃಷ್ಟಿಗೆ ಗೊತ್ತಾ? ಗೊತ್ತಿಲ್ವಲ್ಲ. ಪ್ರೂವ್ ಮಾಡಿ ತೋರಿಸ್ಬೇಕಾಗಿತ್ತು ಕ್ರಿಸ್ತನ ಪ್ರೀತಿಸ್ರೇ. ಹಾಗಾಗಿ ತಂದೆಯ ದೇವರು ತನ್ನ ಮಗ ಅಂದ ಮಾತ್ರಕ್ಕೆ ಆ ಒಂದು ಶ್ರೇಷ್ಠವಾದಂತ ಪದವಿನ ಕೊಡ್ಬೇಕಂತ ಯಾವಾಗಲೂ ಉದ್ದೇಶವನ್ನ ಇಟ್ಕೊಂಡಿರ್ಲಿಲ್ಲ. ಬದಲಾಗಿ ಆ ಶ್ರೇಷ್ಠತೆನ ಯಾರು ನಿರೂಪಿಸಿ ತೋರಿಸ್ತಾರೋ, ಯಾರು ಪ್ರೂವ್ ಮಾಡ್ತಾರೋ ಅವರಿಗೆ ಮಾತ್ರ ಆ ಸ್ಥಾನವನ್ನು ಕೊಡ್ಬೇಕಂತ ದೇವರು ಮೊದಲೇ ಪ್ಲಾನ್ ಮಾಡಿದ್ರು. ಕ್ರಿಸ್ತನ ಪ್ರೀತಿಸ್ರೇ, ನಿಮಗೂ ನಮಗೂ ಅನಿಸ್ಕೊಂಡ ಮಟ್ಟಿಗೆ, ನಾವು ನೀವು ತಿಳ್ಕೊಂಡಿರುವಂತ ಮಟ್ಟಿಗೆ 4 ಗಾಸ್ಪಲ್ ಏನೋ 4 ಸುವಾರ್ತೆ ಅಷ್ಟೇ ಕ್ರಿಸ್ತನ ಜೀವನ ಚರಿತ್ರೆ. ಆದ್ರೆ ನಿಜವಾಗ್ಲೂ ಅಷ್ಟೇನಂದ್ರೆ ಖಂಡಿತ ಇಲ್ಲ. ಬರಹಗಳ ಮೂಲಕ ಒಂದು ವ್ಯಕ್ತಿಯ ಗುಣಗಳನ್ನ ಇಲ್ಲವೇ ಆತನ ಜೀವನವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಆ 3.5 ವರ್ಷ ಕರ್ತನಾದ ಯೇಸು ಕ್ರಿಸ್ತನ 33.5 ವರ್ಷ ಕರ್ತನಾದ ಯೇಸು ನಡೆದುಕೊಂಡಂತ ರೀತಿ ಇದೆಯಲ್ಲ, ಅದನ್ನ ಬೇರೊಂದು ದೃಷ್ಟಿಕೋನದಲ್ಲಿ ನೋಡ್ಬೇಕು. ನಾವು ಬೇರೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಯಾವ ದೃಷ್ಟಿಕೋನ, ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು? ಕ್ರಿಸ್ತನ ಪ್ರೀತಿಸ್ರೇ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ತಂದೆಯ ದೇವರು ತನ್ನ ಮಗನನ್ನ ಸಂಪೂರ್ಣವಾಗಿ ನಂಬಿರ್ಬೇಕಾದ್ರೆ, ತನ್ನ ಮಗನನ್ನ ನಂಬಿ ಮಗನಿಗೆ ಕೊಟ್ಟಿರುವಂತ ಜವಾಬ್ದಾರಿ ಅಂತಿಂತ ಸಾಧಾರಣವಾದಂತ ಜವಾಬ್ದಾರಿ ಅಲ್ಲ. ಇಡೀ ಲೋಕದ ಜೀವ ಒಂದ್ ಕೈಯಲ್ಲಿ, ದೇವರು ತನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಇನ್ನೊಂದ್ ಕೈಯಲ್ಲಿ, ಎರಡನ್ನು ಕೂಡ ಪ್ರೂವ್ ಮಾಡಿ ತೋರಿಸ್ಬೇಕಂತ ಮಹಾ ದೊಡ್ಡ ಜವಾಬ್ದಾರಿ. ದೇವ್ರು ನಂಬಿಟ್ರು ಸಂಪೂರ್ಣವಾಗಿ. ದೂತರು ಪ್ರಶ್ನೆ ಬರಲ್ವಾ? ಆಯ್ತಪ್ಪ, ನಾವೆಲ್ಲ ಕರೆಕ್ಟ್ ಇಲ್ವಂತೆ, ಯೇಸು ಕ್ರಿಸ್ತನ್ ಮಾತ್ರ ತುಂಬಾ ಶ್ರೇಷ್ಠರಂತೆ, ತನ್ನ ಮಗನ ಕಳಿಸ್ತಾ ಇದಾರೆ ದೇವ್ರ ಭೂಮಿಗೆ ಈ ಒಂದ್ ದೊಡ್ಡ ಕೆಲಸ ಮಾಡಕ್ಕೆ. ನಾವೆಲ್ಲ ಹೋದ್ರೆ ಏನ್ ಮಾಡ್ಬಿಡ್ತೀವಿ? ಪಾಪ ಮಾಡ್ಬಿಡ್ತೀವಿ. ಇವ್ರೇನ್ ಮಾಂಸ ಅಂದ್ರೆ ಏನಂತ ಗೊತ್ತಿಲ್ಲ ಇವ್ರಿಗಿನ್ನ. ಹೋಗ್ಲಿ, ಮಾಂಸದಲ್ಲಿ ಹೋಗ್ಲಿ, ಮಾಂಸದಲ್ಲಿ ಹೋಗಿ ಏನ್ ಮಾಡ್ಲಿ? ಮನುಷ್ಯನಾಗಿ ಹುಟ್ಟತಾರಂತೆ, ಅದು ಬೇರೆ ಮಗುವಾಗಿ ಹುಟ್ಟಿ ಅಲ್ಲೇ ಬೆಳಿತಾರಂತೆ ತನ್ನ ಮಗನು. ಅದೇ ಮನುಷ್ಯನಾಗಿ ಬೆಳೆದು ಮನುಷ್ಯರ ನಡುವೆ ಜೀವನ ಮಾಡ್ತಾರಂತೆ. ಮಾಡ್ಲಿ, ಒಂದು ಪಾಪನು ಮಾಡಲ್ವಾ? ಅದೇ ಹೆಂಗಪ್ಪ? ಒಂದು ಮಿಸ್ಟೇಕ್ ಮಾಡದೆ ಇದ್ಬಿಡ್ತಾರೆ. ನಾವು ನೋಡೋಣ ಏನ್ ಮಾಡ್ತಾರೆ, ನೋಡೋಣ ದೇವ್ರು ಹೇಗೆ ಹುಟ್ಟಿಸ್ತಾರೆ ನೋಡೋಣ ಅಂದ್ಬಿಟ್ಟು ಬಿದ್ದು ಹೋದ ದೂತರು, ಕೆಟ್ಟ ದೂತರು ನೋಡ್ತಾ ಇರ್ಬೇಕಾದ್ರೆ ಒಳ್ಳೆ ದೂತರು ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮನ್ನ ಸೃಷ್ಟಿ ಮಾಡಿದಂಥವ್ರು, ಮಿಗಾಯೇಲ್ ಲೋಗಾಸ್ ಆಗಿದ್ದವರು ಭೂಮಿಗೆ ಹೋಗಿದ್ದಾರೆ. ಒಳ್ಳೇದಾಗ್ಬೇಕು, ಹೇಗಾದ್ರೂ ಮಾಡಿ ದೇವ್ರ ಮೇಲೆ ಇರುವಂತ ಪ್ರೀತಿನ ಪ್ರೂವ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಇಡೀ ಲೋಕವನ್ನ ರಕ್ಷಣೆ ಮಾಡ್ಬಿಡ್ಬೇಕು, ಹೇಗಾದ್ರೂ ಗೆದ್ದು ಬರ್ಬೇಕು, ಜಯಿಸಿ ಬರ್ಬೇಕು ಅಂತ ಒಳ್ಳೆ ದೂತರು ನೋಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ವಾ, ಇಡೀ ಲೋಕ, ಇಡೀ ಸೃಷ್ಟಿ ಅವನ್ನ ಗಮನಿಸ್ತಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸ್ರೇ, ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ಎಷ್ಟು ಸರಿ ಪಾಪ ಮಾಡ್ಬಿಡ್ತೀವಿ, ಎಷ್ಟು ಸರಿ ಮಿಸ್ಟೇಕ್ ಮಾಡ್ತೀವಿ. ಮಾಡಲ್ಲ ಅಂತ ಎಷ್ಟು ಸಣ್ಣ ತಪ್ಪುಗಳನ್ನ ಮಾಡ್ಬಿಡ್ತೀವಿ. ಆದ್ರೆ ಒಂದೇ ಒಂದು ತಪ್ಪು, ತನಗೆ ಕೊಡಲ್ಪಟ್ಟಂತ 33 ವರ್ಷದಲ್ಲಿ ಒಂದೇ ಒಂದು ತಪ್ಪು ಅಂತ ಏನಾದ್ರೂ ಯೇಸು ಕ್ರಿಸ್ತನು ಮಾಡಿದ್ದೆ ಆಗಿದ್ರೆ ಮೊದಲು ಹಾಳಾಗೋದೇನು ಗೊತ್ತಾ? ದೇವರು ತನ್ನ ಮಗನ ಮೇಲೆ ಇಟ್ಟಿದ್ದ ಮಹಾ ದೊಡ್ಡ ನಂಬಿಕೆ ಅಲ್ಲೇ ಮಣ್ಣುಪಾಲಾಗುತ್ತೆ. ನೀವು ನಾವೆಲ್ಲ ಅಷ್ಟು ಸೂಕ್ಷ್ಮ ಗಮನಿಸಲ್ಲ.
ದೂತರು ಗಮನಿಸ್ತಾ ಇದ್ದಾರೆ. ಏನ್ ಮಾಡ್ತೀವಿ ನಾವು? ಮನುಷ್ಯನ ಮುಖವನ್ನು ನೋಡ್ತಾನೆ, ದೇವ್ರ ಹೃದಯವನ್ನ ಪರೀಕ್ಷೆ ಮಾಡ್ತಾನೆ. ದೂತರು ಬಿಟ್ಬಿಡ್ತಾರ? ಹೇಳ್ತಾನೆ ಸೈತಾನ ಹೋಗ್ಬಿಟ್ಟು, ಏನು ದೇವ್ರೆ, ಯೋಬನಿಗೆ ಏನ್ ಮಾಡಿದ್ರಾ? ನೀವು ಏನ್ ಮಾಡಿದ್ರಾ? ಆತನ ದೇಹವನ್ನ ಚೆನ್ನಾಗಿಟ್ಟಿದ್ರಾ? ಆತನಿಗೆ ಎಲ್ಲ ಒಳ್ಳೆ ರೀತಿ ಕೊಟ್ಟಿದ್ರಾ? ಏನೇನ್ ಬೇಕು ಕೊಟ್ಟಿದ್ರಾ? ನಿಮ್ಗೆ ಆರಾಧನೆ ಮಾಡ್ತಾನೆ, ತೆಗೆದು ನೋಡ್ರಿ ನೋಡೋಣ. ಎಷ್ಟು ಸೂಕ್ಷ್ಮ ಗಮನಿಸಬೇಕು ಸೈತಾನು ಯೋಬನ ಕುರಿತು. ಎಲ್ಲಾದ್ರೂ ಮಿಸ್ಟೇಕ್ ಮಾಡ್ತಾರ? ತೆಗೆದು ಕರೆಕ್ಟ್ ಆಗಿ ದೇವ್ರ ಮುಂದೆ ಇರ್ಬೇಕು. ನೋಡ್ರಿ ನೋಡ್ರಿ, ನಿಮ್ ಮಗನ್ ನೋಡ್ರಿ. ಯೋಬನ ಬಗ್ಗೆ ಮಾತಾಡಿದ್ರಲ್ಲ, ಉತ್ತಮನು ಸನ್ಮಾರ್ಗನು ಅಂತ ಹೇಳಿದ್ರಲ್ಲ, ನೋಡ್ರಿ. ಈಗ ನೋಡಿ ಏನಾಯ್ತು ಕತೆ. ಕಾಯ್ತಾ ಇರ್ತಾರೆ. ಎಲ್ಲಕ್ಕಿಂತ ತನ್ನ ಕಣ್ಣನ್ನ ಅಲುಗಾಡಿಸಿದ ನೋಡಿದಂತ ವಿಷಯ ಏನ್ ಗೊತ್ತಾ? ಯೇಸು ಕ್ರಿಸ್ತನನ್ನ ಎಲ್ಲಾದ್ರೂ ಸಣ್ಣ ತಪ್ಪು ಮಾಡ್ಲಿ ಕಾಯ್ತಾ ಕುಳಿತಿದ್ದ ಸೈತಾನನ್ನು. ದೂತರು CCTV ಕ್ಯಾಮ್ರಾ ತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಎಲ್ಲಾದ್ರೂ ಸಣ್ಣ ತಪ್ಪು ನಡೆದ್ರೆ ಅದನ್ನ ತೋರಿಸ್ಬಿಡೋಣ ಅಂದ್ಬಿಟ್ಟು. ಉಪವಾಸದ ನಂತರ ಬಂದಂತ ಪರೀಕ್ಷೆಯಿಂದ ಇರ್ಬೋದು, ಅಲ್ಲಿಂದ ಈಚೆಗೆ ತನ್ನ ಜೀವನದಲ್ಲಿ ನಡೆದಂತ ವಿಷಯಗಳಿರ್ಬೋದು, ಜನರು ತನ್ನನ್ನ ರೊಚ್ಚಿಗೆಬ್ಬಿಸುವಂತ ಮಾತಾಡಿದಂತ ಮಾತುಗಳಿರ್ಬೋದು, ನೀತಿಗೆ ವಿರುದ್ಧವಾಗಿ ನಡೆದಂತ ಗುಣಗಳ ವಿಷಯಗಳಿರ್ಬೋದು, ಅದಕ್ಕೆ ತನಗೆ ಕೋಪ ಬಂದು ಏನಾದ್ರೂ ತಪ್ಪು ಮಾಡೋದಕ್ಕೆ ಪ್ರೇರಣೆ ಮಾಡುವಂತ ವಿಷಯಗಳಿರ್ಬೋದು, ಏನೆಲ್ಲ ನಡೀತು ಕ್ರಿಸ್ತನ ಪ್ರಿಯ ಸಹೋದರರೇ. ಎಲ್ಲಾದ್ರೂ ನಮ್ಮ ತಂದೆಯ ದೇವರು ಕೂಡ ಹೀಗೇನಾದ್ರೂ ಯೋಚನೆ ಮಾಡ್ತಿದ್ರೇನೋ ಅಂತ ನಮಗೆ ಅನಿಸ್ಬೋದು. ಹೇಗೆ? ಅಯ್ಯೋ ನನ್ನ ಮಗನು ಎಲ್ಲ ಮಿಸ್ಟೇಕ್ ಮಾಡ್ಬಿಟ್ರೆ, ಅಯ್ಯೋ ಇದೊಂದು ದೊಡ್ಡ ಶೋಧನೆ ಬರ್ತಾ ಇದೆಯಲ್ಲ, ಇಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ಬಿಡ್ತಾರೆ, ಈಗ ಏನು ಮಾಡ್ಬಿಡ್ತಾರ ನನ್ನ ಮಗನು ಅಂತ ಹೇಳಿದೀನಿ ಅಲ್ವಾ? ಎಲ್ಲ ಸೃಷ್ಟಿಕರ್ತನ ಬೇರೆ ಆತನು. ಏನಾದ್ರು ಮಾಡ್ಬಿಟ್ರೆ, ನನ್ನ ಹೆಸರು ಹಾಳು ಮಾಡ್ಬಿಟ್ರೆ, ನನ್ನ ಇಡೋ ನಂಬಿಕೆನ ಅಪಾರ್ಥ ಮಾಡ್ಬಿಟ್ರೆ ಹೇಗೆ ಅಂತ ದೇವರೇನೋ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ ಕ್ರಿಸ್ತನ ಪ್ರೀತಿಯ ದೇವರು ಯಾವಾಗ್ಲೂ ಆ ರೀತಿ ಯೋಚನೆ ಮಾಡಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ರಿ ನನ್ನ ಮಗನ, ನೀವು ಎಂತ ಪರೀಕ್ಷೆ ಬೇಕಾದ್ರೂ ಮಾಡ್ಕೊಳ್ರಿ ಅಲ್ವಾ? ಯಾವ ತರ ಬೇಕಾದ್ರೂ ಟೆಸ್ಟ್ ಮಾಡ್ಕೊಳ್ರಿ, ನಿಮ್ ಕೈಯಲ್ಲಿ ಕೊಟ್ಬಿಟ್ಟಿದೀನಿ. ನೀವ್ ಯಾವ ತರ ಬೇಕಾದ್ರೆ ಟೆಸ್ಟ್ ಮಾಡಿ, ನನ್ನ ಮಗನು ನನಗೆ ವಿರುದ್ಧವಾಗಿ ಒಂದು ಸಣ್ಣ ತಪ್ಪು ಮಾಡಿದ್ನ ತೆಗೆದು ನನ್ನ ಮುಂದೆ ಇಡಿ ಅಂತ ದೇವರು ಅಪಾರವಾದಂತ ನಂಬಿಕೆ ಇಟ್ಟು ಕಾಯ್ತಾ ಇದ್ದಾರೆ. ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟಂತ ಶ್ರೇಷ್ಠವಾದಂತ ನಂಬಿಕೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯೋಚನೆ ಮಾಡ್ರಿ ಹೇಗಿರ್ಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಗೆ ಬಂದು ತನ್ನ ಎಲ್ಲಾ ವಿಷಯಗಳಲ್ಲೂ ಕೂಡ ಅಲ್ವಾ, ಹಾಗನ್ಬಿಟ್ಟು ಅವ್ರನ್ನ ಅರಮನೆಯಲ್ಲಿ ದೇವ್ರು ಬೆಳೆಸಿಲ್ಲ. ನೋಡಪ್ಪ, ನೀವು ಹೋಗ್ಬಿಟ್ಟು ಏನಾದ್ರು ಸಾಧಾರಣವಾಗಿ ನಾವ್ ಹೇಳ್ತೀವಲ್ಲ, ನಮ್ಮ ಮಕ್ಳಿಗೆಲ್ಲ ಒಂದು ಮಾತು ಹೇಳ್ತೀವಿ ನೋಡ್ರಿ, ಕೆಟ್ಟವರ ಸಹವಾಸ ಮಾಡಬೇಡ, ಒಳ್ಳೆಯವರ ಸಹವಾಸ ಮಾಡು. ಕೆಟ್ಟವರ ಸಹವಾಸ ಮಾಡಿದ್ರೆ ಹಾಳಾಗ್ಬಿಡ್ತೀಯಾ. ಕೀರ್ತನೆ ಇದೆಯಲ್ಲ, 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, 1ನೇ ಕೀರ್ತನೆಯಲ್ಲಿ ಆ ರೀತಿಯಾಗಿ ಒಳ್ಳೆಯವರ ಸಹವಾಸ ಮಾಡು, ದೇವರ ವಾಕ್ಯವನ್ನು ಓದ್ತಾ ಇರು. ಆ ರೀತಿ ನಮ್ಮ ಮಕ್ಕಳೇ ಇರೋ ರೀತಿಯಲ್ಲಿ ದೇವ್ರ ಏನ್ ಮಾಡಿಲ್ಲ, ನೀನು ಕೂಡ ಬೇರೆ ಕೆಟ್ಟ ಜನರ ಮಧ್ಯದಲ್ಲಿ ಏನಾದ್ರು ಬೆಳೆದು ಬಿಟ್ರೆ ತಪ್ಪಾಗ್ಬಿಡ್ತೀಯ ಮಗನೇ. ಅಲ್ಲಿ ನೀ ಕೆಟ್ಟ ಸಹವಾಸನ ಕಲ್ತು ಬಿಡ್ತೀಯಾ, ಕೆಟ್ಟ ಇನ್ಫಾರ್ಮೇಶನ್ ಮೈಂಡ್ ಬಂದ್ಬಿಡುತ್ತೆ, ಪಾಪ ಮಾಡ್ತೀಯಾ ಅಂತ ದೇವ್ರು ಏನ್ ಮಾಡಿಲ್ಲ. ನಾಜರೇತ್ ಊರಲ್ಲಿ ಬೆಳೆಸ್ತಾರೆ, ಪಾಪಿಗಳ ಮಧ್ಯದಲ್ಲೇ ಬೆಳೀತಾರೆ. ನೋಡ್ರಿ ಹೇಗಿಟ್ಟಿದ್ದಾರೆ. ಹುಟ್ಟಿದ ಸ್ಥಳವೇ ತುಂಬಾ ಮೋಸವಾದದ್ದು, ಬೆಳೆಯುವಂತ ಸ್ಥಳ ಇನ್ನೂ ಮೋಸವಾದದ್ದು ಅಲ್ವಾ? ಆ ಶಿಷ್ಯರೊಬ್ರು ಕೇಳ್ತಾರಲ್ವಾ, ನಾಜರೇತಿಂದ ಏನಾದ್ರು ಒಳ್ಳೇದು ಬರುತ್ತಾ ಅಂತ ಒಂದು ಸಿಟಿನ ಅದು. ಒಳ್ಳೆ ಜನರು ಅಲ್ಲಿಂದ ಬರ್ತಾರ, ಒಳ್ಳೆ ವಾತಾವರಣ ಇದೆಯಾ ಅಲ್ಲಿ. ಅಂತ ಪ್ಲೇಸ್ ಇಂದ ನಮಗೆ ಮೆಸ್ಸಿಯನು ಬರ್ತಾನ? ಸಾಧ್ಯತೆನೇ ಇಲ್ಲ ಅನ್ಸೋ ಮಟ್ಟಿಗಿತ್ತ ಆ ಬೆಳೆದಂತ ವಾತಾವರಣ. ಆದ್ರೆ ಹೇಗ್ ಬೆಳೆದ್ರು ನೋಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮುದ್ರದ ಮೇಲಿರುವಂತಹ ಹಡಗಿನಂತೆ ಯಾವುದೇ ಕಾರಣಕ್ಕೂ ಒಂದು ಚೂರು ನೀರು ಒಳಗೆ ಬರದ ರೀತಿಯಲ್ಲಿ ಈ ಪಾಪದ ವಿಷಯದಲ್ಲಿ ತಮ್ಮನ್ನ ಬೇರ್ಪಡಿಸ್ಕೊಂಡು ಬೆಳೆದ್ರು ಕೂಡ ಅದೇ ನೀರಿನ ಮೇಲೆ ಇದ್ರು, ಅದೇ ಪಾಪ ತುಂಬಿರುವಂತ ಮನುಷ್ಯರ ಮಧ್ಯದಲ್ಲೇ ಜೀವನ ಮಾಡ್ತಾ ಇದ್ರು. ನೋಡ್ರಿ ದೇವ್ರು ಎಂತ ಚಾಲೆಂಜ್ ಇಟ್ಟಿದ್ರು, ಎಂತ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಬಿಟ್ಟಿದ್ರು. ಈ ಎಲ್ಲಾ ಪರಿಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಂದ್ರು ಕೂಡ ಎಲ್ಲೂ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡೋದಕ್ಕೆ ಕಂಡಿಡಿಯಕ್ಕಾಗ್ಲಿಲ್ಲ. ಏನೇ ಆದ್ರೂ ಈ ಪಾಪವನ್ನ ಕಂಡಿಡಿತಾರೋ ಅಂತಾರೆ ಯಾರೋ? ದೇವರ ಸೃಷ್ಟಿಗಳೇ ಹೊರತು ದೇವರಲ್ಲ ಅವರು. ಅಷ್ಟೇ ಇದ್ರು ಕೂಡ ಸೈತಾನನೇ ಇದ್ರು, ದೂತರೇ ಇದ್ರು, ಅವರೆಲ್ಲ ದೇವರ ಸೃಷ್ಟಿಗಳೇ. ಹಾಗನ್ಬಿಟ್ಟು ಎಕ್ಸಾಕ್ಟ್ಲಿ ಆಗಿ ಆಪ್ಟ್ ಆಗಿ ಮಿಸ್ಟೇಕ್ ನ ಕಂಡಿಡಿಕೆ 100%.
ಸಣ್ಣ ಸಣ್ಣ ಮಿಸ್ಟೇಕ್ನು ಕಂಡಿಡಿಯಕ್ಕೆ ಅವ್ರ ಕೈಲಿ ಆಗುತ್ತೆ ಅಂದ್ರೆ ಆಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನೀತಿ ನ್ಯಾಯ ಧರ್ಮಗಳು ದೇವರಿಂದ ಬಂದಿದ್ದೆ. ಅವರು ಈ ದೇವರಿಗೆ ಏನು ನೀತಿ ನ್ಯಾಯ ತಿಳಿಸಿದ್ರು ಅದೇ ನೀತಿ ನ್ಯಾಯವನ್ನು ಮೈಂಡಲ್ಲಿ ಇಟ್ಕೊಂಡಿದ್ರು ಅಷ್ಟೇ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ನ್ಯಾಯಾಧಿಪತಿ ಯಾರು? ತಂದೆಯಾದಂತ ದೇವರು. ಒಂದ್ ವೇಳೆ ನನ್ ಮಗ ತಪ್ಪು ಮಾಡಿದನ ಇವ್ರು ಯಾರು ಗಮನಿಸದೇ ಇರ್ಬೋದು, ಆದ್ರೆ ಯಾರು ಗಮನಿಸ್ತಾ ಇದ್ರು? ದೇವ್ರು ಗಮನಿಸ್ತಾ ಇದ್ರು. ದೇವರ ನ್ಯಾಯಾಧಿಪತಿ ಅಂದ್ರೆ ದೇವರ ನ್ಯಾಯ ತೀರ್ಪಿನ ಮುಂದೆ ಯೇಸು ಕ್ರಿಸ್ತನು ಶ್ರೇಷ್ಠನಾಗಿ ಉಳಿಬೇಕು ಅಲ್ವಾ? ರಾನ್ಸಮ್ಗೆ ಸಿಂಬಲ್ ಆಗ್ತೀವಲ್ಲ, ತರಾಸಿನ ಸಿಂಬಲ್, ಅದ್ರಲ್ಲಿ ಹೇಗಿರ್ತೀವಿ? ಆದಾಮನಿಗೆ ಸರಿ ಸಮನಾದಂತ ಆದಾಮಾಗಿ ಯೇಸು ಕ್ರಿಸ್ತನ ಇಡ್ತೀವಿ. ಅದು ಆತರ ಲೈಫ್, ಆತನ ದೇಹವನ್ನ, ಆತನ ಪರಿಪೂರ್ಣವಾದ ದೇಹವನ್ನ ಆದಾಮ್ಗೆ ಕೊಟ್ಟಂತ ವಿಷಯ. ಆದ್ರೆ ಮನಸ್ಸನ್ನು ಕೂಡ ಅಳತೆ ಮಾಡ್ಬೇಕಾಗಿತ್ತು, ಮನಸ್ಸನ್ನು ಕೂಡ ತರಾಸಿನಲ್ಲಿ ಇಡ್ಬೇಕಾಯ್ತು. ಮನಸ್ಸಿನ ಭಾವನೆಗಳಲ್ಲಿ ಎಲ್ಲಾದ್ರೂ ದೇವರ ವಿರುದ್ಧ ಪಾಪ ಮಾಡಿದ್ಯಾ ಅಂದ್ಬಿಟ್ಟು ಅದನ್ನು ಕೂಡ ನೀತಿಯಲ್ಲಿ ಇಡ್ಬೇಕಾಯ್ತು. ಈ ನೀತಿ ಯಾರಿಗ್ ಮಾತ್ರ ಗೊತ್ತು? ತಂದೆಯಾದ ದೇವರಿಗೆ ಮಾತ್ರ ಗೊತ್ತು. ಈ ರೀತಿ ಒಂದು ನೀತಿನ ಅಳತೆ ಮಾಡುವಂತ ಒಂದು ಉನ್ನತವಾದಂತ ಜ್ಞಾನ ದೇವರಿಗೆ ಬಿಟ್ರೆ ಯಾರಿಗೂ ಇಲ್ಲ. ಅಳತೆ ಮಾಡಿರ್ತಾರ ದೇವರು? ನನ್ನ ಮಗ ಎಲ್ಲ ತಪ್ಪು ಮಾಡಿದ್ರು, ಯಾರು ನೋಡಿಲ್ಲಪ್ಪ, ನನಗ್ ಮಾತ್ರ ಗೊತ್ತಾಯ್ತು, ಆಯ್ತು ಮುಚ್ಚಾಕ್ಬಿಡ್ತೀನಿ ಅಂತ ಮುಚ್ಚಾಕ್ಬಿಡೋ ಅಂತ ಕೆಲಸ ಮಾಡೋರ ನಮ್ಮ ತಂದೆ ದೇವರು. ನೀತಿಯಲ್ಲಿ ನೀತಿ ನ್ಯಾಯ ಆತನ ಸಿಂಹಾಸನದ ಆಧಾರವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾವ ರೀತಿ ಜಡ್ಜ್ ಮಾಡಿರ್ಬೋದು? ಸೈತಾನನಿಗಿಂತ, ಬಿದ್ದು ಹೋದ ದೂತರಿಗಿಂತ, ಈ ಭೂಮಿಯಲ್ಲಿರುವಂತ ಸದುಸೇರ ಪರಿಸರಿಗಿಂತ ಎಲ್ಲದಕ್ಕಿಂತ ಮೇಲಾಗಿ ಜಡ್ಜ್ಮೆಂಟ್ ನ ಯಾರು ನೋಡಿರ್ಬೋದು? ತಂದೆ ಆದ ದೇವರು. ಯಾಕೆ ಗೊತ್ತಾ? ಯಾಕೆಂದ್ರೆ ಆ ರಾನ್ಸಮ್ ನ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಯಾರ ಕೈಲಿದೆ? ಆದಾಮನಿಗೆ ಸರಿ ಸಮವಾಗಿ ಅದು ಕೊಟ್ಟಂತ ಸ್ಯಾಕ್ರಿಫೈಸ್ ಎಲ್ಲಾ ರೀತಿಯಲ್ಲೂ ಪರ್ಫೆಕ್ಟ್ ಆಗಿದ್ರ ಮಾತ್ರ ದೇವರು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ರು. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಪರಿಸ್ಥಿತಿಯಲ್ಲಿ ಲೋಕಕ್ಕೆ ಜೀವ ಕೊಡ್ಬೇಕು, ಅದ್ರ ಪಾಪ ಅವ್ರನ್ನ ಒಳ್ಳೆ ರೀತಿಯಾಗಿ ದೇವರಿಗೆ ಮೆಚ್ಚಿಯಾಗಿ ಜೀವನ ಮಾಡಕ್ ಬಿಡದ ರೀತಿಯಲ್ಲಿ ಕಷ್ಟಗಳನ್ನ ಕೊಟ್ಟು, ಅವ್ರಿಗೆ ನಾನಾ ತರದ ಸಮಸ್ಯೆಗಳನ್ನ ತಂದಾಕಿ, ಶೋಧಗಳನ್ನ ಇಟ್ಟು, ಅವ್ರಿಗೆ ಹಿಂಸೆಯನ್ನ ಕೊಟ್ಟು, ಬಾಧೆಗಳನ್ನ ಕೊಟ್ಟು, ಇದೆಲ್ಲ ಮಾಡದಿ ಈ ಒಂದು ದೇವರ ಉದ್ದೇಶ ನೆರವೇರಿಸಿದಾಗಿ ಮಾಡ್ತಿದ್ರು ಕೂಡ ಯೇಸು ಕ್ರಿಸ್ತನ ಅದನ್ನೇ ಮಾಡ್ತಾ ಇದ್ರು. ಎಂತ ಕಷ್ಟವಾದ ಸನ್ನಿವೇಶದಲ್ಲಿ ಕೂಡ ಏನ್ ಮಾಡ್ತಿದ್ರು? ಅವ್ರು ಅದನ್ನೇ ಮಾಡ್ತಾ ಇದ್ರು. ಅದಕ್ಕೆ ನಾವು ನೋಡ್ತೀವಲ್ಲ, ಬಂಗಾರ ಬೆಂಕಿಯಲ್ಲಿ ಹಾಕಿದ್ರು ಇನ್ನೇನಾಗುತ್ತೆ? ಇನ್ನೂ ಬಂಗಾರವಾಗುತ್ತೆ, ಇನ್ನೂ ಪ್ಯೂರ್ ಆಗುತ್ತೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ತನ್ನಲ್ಲಿದ್ದಂತ ದೈವಿಕ ಗುಣಗಳನ್ನ ಎಷ್ಟೇ ಶೋಧನೆಯಲ್ಲಿ ಹಾಕಿದ್ರು ಇನ್ನೂ ಹೆಚ್ಚಾಗಿ ತೋರಿಸಿದ್ರು ಹೊರತು ಏನಾಗ್ಲಿಲ್ಲ, ಅದರಲ್ಲಿ ಏನು ಕಡಿಮೆ ಆಗ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಡೀ ಲೋಕ ತಿಳ್ಕೊಳ್ಳುವಂತ ಒಂದು ಸನ್ನಿವೇಶ. ಲೋಕದ ವಿಷಯವನ್ನ ತಗೊಂಡಾಗ ಆದಾಮನ ಆಗ ಹುಟ್ಟಿದ್ರು, ನಾವು ಸುಮಾರು 6000 ವರ್ಷಗಳ ನಂತರ ಉಟ್ಕೊಂಡಿದೀವಿ. ಯೇಸು ಕ್ರಿಸ್ತನ ಭೂಮಿಯಲ್ಲಿ ಬದುಕಿದ್ದಂತ ಸಮಯದಲ್ಲಿ ಎಲ್ರು ಕೂಡ ಇದ್ದಂತ ಎಲ್ರು ಜನರು ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯತೆ ಇರಲಿಲ್ಲ. ಬಟ್ ಮುಂದೊಂದು ದಿನ ಅರ್ಥ ಮಾಡ್ಕೊಳ್ತಾರೆ. ದೇವರ ಯೋಜನೆಯಲ್ಲಿ ಒಂದು ಪ್ಲಾನ್ ಇದೆಯಲ್ಲ, ಎಲ್ಲಾ ಮನುಷ್ಯರು ಭೂಮಿಗೆ ಬರ್ತಾರೆ ಅಂದ್ಬಿಟ್ಟು ಆ ಪ್ಲಾನ್ ಅಲ್ಲಿ ಎಲ್ರು ಕೂಡ ಅರ್ಥ ಮಾಡ್ಕೊಬೇಕು. ಯೇಸು ಕ್ರಿಸ್ತನ ತ್ಯಾಗ ಎಷ್ಟು ದೊಡ್ಡದಂತ ಅರ್ಥ ಮಾಡ್ಕೊಬೇಕು, ಎಲ್ರು ಗೊತ್ತಾಗ್ಬೇಕು. ಆದ್ರೆ ದೂತರು ಆ ಕ್ಷಣದಲ್ಲಿ ನೋಡ್ತಾ ಇದ್ರು, ಸೈತಾನನು ಆ ಸಮಯದಲ್ಲಿ ನೋಡ್ತಾ ಇದ್ದ, ಒಳ್ಳೆ ದೂತರು ಗಮನಿಸ್ತಾ ಇದ್ರು. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶೋಧನೆಗಳು ಎಷ್ಟ್ರ ಮಟ್ಟಿಗಿತ್ತು ಅಂದ್ರೆ, ಅಷ್ಟೇ ಒಂದು ಕಷ್ಟವಾದಂತ ಸನ್ನಿವೇಶ ಇದ್ರೂ ಕೂಡ ಎಲ್ಲೂ ಪಾಪ ಮಾಡ್ಲಿಲ್ಲ. ಆ ಪಾಪ ಮಾಡದೇ ಇದ್ದಿದ್ದಂತ ಕಾರಣವೇ ಈ ವಾಕ್ಯದ ಪ್ರಕಾರ. ಯಾಕೆಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ, ಅಂದ್ರೆ ದೇವರ ಉದ್ದೇಶ ಏನಿತ್ತು ಅಂದ್ರೆ, ಈ ರೀತಿ ಗುಣಗಳಲ್ಲಿ ತೋರಿಸುವುದರಲ್ಲಿ ನನ್ನ ಮಗನು ಶ್ರೇಷ್ಠವನಾಗಿರ್ತಾರೆ. ಎಂತ ಶೋಧನೆಯಲ್ಲಿ ನನ್ನ ಮೇಲೆ ಇರುವಂತ ಪ್ರೀತಿಯನ್ನು ವ್ಯಕ್ತಪಡಿಸೋದ್ರಲ್ಲಿ ತನ್ನ ಮಗನು ಶ್ರೇಷ್ಠವಾಗಿರ್ತಾರಂತ ದೇವರು ಉದ್ದೇಶ ಮಾಡಿದ್ರೆ ಹೊರತು, ನಾನು ಮೊದಲನೇ ಸೃಷ್ಟಿ ಮಾಡ್ಬಿಟ್ಟಿದ್ದೆ ಅದಕ್ಕೆ ನನ್ನ ಮಗನೇ ಫಸ್ಟ್ ಆಗಿರ್ಬೇಕಂತ ದೇವರು ಯಾವತ್ತೂ ಪ್ಲಾನ್ ಮಾಡಿರ್ಲಿಲ್ಲ ಅಲ್ವಾ? ಆದ್ರಿಂದ ದೇವರಲ್ಲಿ ಪಕ್ಷಪಾತವಿಲ್ಲ, ದೇವರಲ್ಲಿ ಅನ್ಯಾಯವಿಲ್ಲ. ನಾವೇ ಪಕ್ಷಪಾತ ಮಾಡೋದು. ನಮ್ಗೆ ತುಂಬಾ ಪ್ರೀತಿ ಮಾಡೋರ್ನ, ಇಷ್ಟವಾದವರು ಶ್ರೇಷ್ಠವಾಗಿರ್ಬೇಕು. ನೋಡ್ತೀವಲ್ಲ ಈಗ ಪೊಲಿಟಿಕಲ್ ಎಲ್ಲ, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಪಾಪ ಮಾಡ್ತಾರೆ, ಅದೇ ಪಾಪ ಒಬ್ಬ ಸಾಮಾನ್ಯ ವರ್ಗದವ್ರು ಮಾಡಿರ್ತಾರೆ. ಅವರ ಅಧಿಕಾರದಿಂದ ಆ ಮಗನ್ನ ಬಿಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಆ ಪಾಪನ ಬೇರೆಯವ್ರು ಮಾಡಿದ್ರೆ ಅವ್ರಿಗೆ ಮರಣದಂಡನೆ ಕೂಡ ಕೊಡಿಸ್ತಾರೆ. ನಮ್ ತಂದೆ ಹಾಗೆ ಮಾಡ್ತಾರ? ನನ್ ಮಗ ಅಂದಿದ್ದಕ್ಕೆ ಅವ್ರಿಗೆ ಶ್ರೇಷ್ಠ ಸ್ಥಾನ ಕೊಡ್ಬೇಕು, ಇಡೀ ಲೋಕ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ಅಂತ ದೇವ್ರು ಪ್ಲಾನ್ ಮಾಡ್ತಾರ? ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತಂದೆಯಾದ ದೇವರಲ್ಲಿ ಪಕ್ಷಪಾತವಿಲ್ಲ. ಆದ್ರಿಂದ ದೇವರೇನ್ ಮಾಡಿದ್ರು?
ತನ್ನ ಮಗನನ್ನು ಕೂಡ ಈ ಭೂಮಿಗೆ ಕಳಿಸಿ ಅತಿ ಹೆಚ್ಚು ಕಷ್ಟವನ್ನು ಪಡುವಂತ ಎಲ್ಲಾ ಮನುಷ್ಯರಿಗಿಂತ ಇನ್ನೂ ಹೆಚ್ಚಾದ ಕಷ್ಟವನ್ನ ಸಹಿಸ್ಕೊಂಡ್ರಿ. ಅದಕ್ಕೆ ಫಿಲಿಪಿಯರ್ನ ಓದ್ಬೇಕಾದ್ರೆ ಆ ವಾಕ್ಯ ನೋಡ್ರಿ, 6ನೇ ವಾಕ್ಯ ಓದ್ರಿ. ಫಿಲಿಪಿಯದ 2ನೇ ಅಧ್ಯಾಯ 6ನೇ ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವನೆಂಬುದು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ನೋಡಿದ್ರಾ? ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಆಮೇಲೆ ಏನಿದೆ ಹೋದ್ರೆ? ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತನ್ನ ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಮರಣ ಅಂದ್ರೆ ಬೇರೆ ತರ ಮರಣ ತಿಳ್ಕೊಂಡ್ಬಿಡ್ರಿ ಅಂದ್ಬಿಟ್ಟು ಅಪೊಸ್ತಲ ಪಾಲ್ ಎಷ್ಟು ಕ್ಲೀನ್ ಆಗಿ ವಿವರಣೆ ಕೊಡ್ತಾನೆ ನೋಡಿ. ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾಗಿದ್ರು ಅಂದ್ರೆ ಏನರ್ಥ? ಶಿಲುಬೆ ಮರಣ ಬಂದ್ರೂ ಕೂಡ ದೇವರ ಪ್ರೀತಿನ ನಾನು ಬಿಟ್ಬಿಡಲ್ಲ, ದೇವರಿಗೆ ಇರುವಂತ ವಿಧೇಯತೆನ ಬಿಟ್ಬಿಡಲ್ಲ. ಆ ಶಿಲುಬೆ ಮರಣಕ್ಕಿಂತ ಕ್ರೂರವಾದ ಮರಣ ಯಾವ್ದಾದ್ರೂ ಇದೆಯಾ? ನನ್ನ ಸ್ಕೂಲ್ ಬುಕ್ ಅಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ 5 ರೀತಿಯ ಮರಣ ಅಂತ ಒಂದು ಟಾಪಿಕ್ ಇತ್ತು. ನಾನು ಅವಾಗ್ಲೇ ನೋಡಿ ಆಶ್ಚರ್ಯಪಟ್ಟಿದ್ದೆ, ಏನಪ್ಪ ಈ ತರ ಒಂದು ಸಿಲೆಬಸ್ ಎಲ್ಲ ಬಂದಿದೆ. ಎಲ್ಲೋ ಒಂದು ಪೊಯಮ್ ಅದು, ಒಬ್ಬ ಮನುಷ್ಯನ 5 ರೀತಿಯಲ್ಲಿ ಸಾಯಿಸಬಹುದು ಅಂತ. ಹೇಗ್ ಸಾಯಿಸ್ಬೋದು? ಒಂದು ಮನುಷ್ಯನ ಇಮಿಡಿಯೇಟ್ ಆಗಿ ಸಾಯಿಸಬಹುದು, ಕತ್ತಿಯಿಂದಲೋ ನೇಣು ಹಾಕ್ಬಿಟ್ಟೋ ವಿಷ ಕೊಟ್ಬಿಟ್ಟೋ ಸಾಯಿಸ್ಬಿಡ್ಬಹುದು, ಅದು ತತ್ಕ್ಷಣ ಸಾಯ್ಬಹುದು. ಇಲ್ಲವೇ ಯಾವ್ದಾದ್ರು ವಿಷಕಾರದಂತ ವಸ್ತು ಕೊಟ್ಟು ಆತನಿಗೆ ಅನಾರೋಗ್ಯದ ಸಮಸ್ಯೆ ಬಂದು ಸಾಯಿಸಬಹುದು. ಇಲ್ಲವೇ ಆ ಮನುಷ್ಯ ದಿನೇ 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 ನರಳ್ತಾ ಸಾಯ್ಬಹುದು. ಇನ್ನು ಕೂಡ ನೋಡ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಆ ಮನುಷ್ಯ ಏನ್ ಮಾಡ್ತಾನೆ, ಸಾಮಾನ್ಯವಾಗಿ ಏನು ಇಲ್ಲದೆ ಡೆತ್ ಕೂಡ ಮಾಡ್ಬೋದು. ಆದ್ರೆ ಒಬ್ಬ ಮನುಷ್ಯನ ಮನಸ್ಸಿನ ರೀತಿಯಲ್ಲೂ ಶಾರೀರಿಕದಲ್ಲೂ ಚಿತ್ರಹಿಂಸೆ ಕೊಟ್ಟು ಸಾಯಿಸೋದಕ್ಕೆ ಯಾವುದು ಭೂಮಿಯಲ್ಲಿ ದೊಡ್ಡ ಶಿಕ್ಷೆಯಾಗಿದೆ? ಶಿಕ್ಷೆಯಲ್ಲೇ ಟಾಪ್ ನಂಬರ್ 1 ಶಿಕ್ಷೆ ಯಾವುದಪ್ಪ ಅಂದ್ರೆ ಶಿಲುಬೆಯ ಮರಣ. ಅದಕ್ಕಿಂತ ಟಾಪ್ ಯಾವುದಿಲ್ಲ. ನೀವು ಯಾವುದನ್ನು ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ ಅಲ್ವಾ? ಓ ಮನುಷ್ಯನ ಆ ಮರದಲ್ಲಿ ತುಕ್ಕು ಹಿಡಿದಂತ ಒಂದು ಆಣಿಗಳಿಂದ ಕೈಗಳನ್ನ ಒಡೆದು ಆ ಶಿಲುಬೆಯಲ್ಲಿ ಮುಳ್ಳುಗಳನ್ನ ತಲೆಯಲ್ಲಿ ಚುಚ್ಚಿ ಆತನಿಗೆ ನೀರು ಇಲ್ಲದೆ ಏನಿಲ್ಲದೆ ಬಿಸಿಲಲ್ಲಿ ಒಣಗಿಸಿ ಆತನ ದೇಹವೆಲ್ಲ ಬಾಸುಂಡೆಗಳಿಂದ ಆ ಚಾವಟಿಗಳಿಂದ ಒಡೆದು ಬಿಸಿಲಲ್ಲಿ ಸರಸರದೆ, ಇದು ಸಾಮಾನ್ಯ ಮನುಷ್ಯನ ಒಂದು ವಿಷಯಗಳೇ ತಡ್ಕೊಳಕ್ಕಾಗದಿರೋ ವಿಷಯ. ನಮ್ಮ ಕರ್ತನು ಇದರ ಮಧ್ಯದಲ್ಲಿ ಇಂತಹ ಕಷ್ಟವಾದ ಸನ್ನಿವೇಶಗಳಲ್ಲಿ ಮನಸ್ಸಿನಲ್ಲಿ ಪಾಪವನ್ನು ಪ್ರೇರಣೆ ಮಾಡುವಂತ ಕೋಪ, ದ್ವೇಷ, ಬೇರೆ ಏನಾದ್ರೂ ಗುಣಗಳು, ಅವರ ಮೇಲೆ ಬೇರೆ ರೀತಿಯಾದಂತ ಮಾತುಗಳು, ಇದನ್ನು ಕೂಡ ಎಲ್ಲಾದ್ರೂ ಆಡುವಂತ ಭಾವನೆ ಬಂದಿದ್ರು ಪಾಪ ಆಗ್ತಾ ಇತ್ತು ಅಲ್ವಾ? ನಮ್ಮಲ್ಲಿರುವಂತ ಗುಣ, ನಾವು ನಾವು ಕೆಟ್ಟವರಾಗಿದ್ರು ನಮ್ಮನ್ನ ಯಾರ ಶಿಕ್ಷೆ ಮಾಡಿದ್ರೆ ನಮ್ಮ ಕೆಟ್ಟತನ ಒಳ್ಳೆತನವಾಗಿ ಮಾತಾಡ್ತೀವಿ. ಅದೇನ್ ನಾನು ಮಾಡಿದ್ದು ತಪ್ಪು, ದೊಡ್ಡ ತಪ್ಪು, ಅದಕ್ಕೆ ಯಾಕೆ ನಂಗೆ ಈ ತರ ಅಂತ. ಕೆಟ್ಟವರಾಗಿರೋ ನಾವೀಗ ಮಾತಾಡ್ತೀವಿ. ಆತನು ಒಳ್ಳೆಯವರಲ್ಲಿ ಒಳ್ಳೆಯವನು, ಆತನಿಗಿಂತ ಒಳ್ಳೆಯವರು ಯಾರೂ ಇಲ್ಲ. ಅವ್ರನ್ನ ಒಂದು ತಪ್ಪಂತ ಮಾಡ್ಬೇಕಾದ್ರೆ ಸಗಿಸ್ಕೊಳ್ಳೋದು ಮನಸ್ಸಿನ ರೀತಿಯಲ್ಲಿ ಎಷ್ಟು ಕಷ್ಟ ಇರ್ಬೋದು ಯೋಚನೆ ಮಾಡಿ. ಮನಸ್ಸಿಗೆ ಕೃಷ್ಣನ ಪ್ರಿಯ ಸರಸರೇ, ಕೆಲವೊಂದು ಸಮಯದಲ್ಲಿ ನನಗೆ ಆಗಿರುವಂತ ಒಂದು ಸಣ್ಣ ಅನುಭವ ಏನಪ್ಪಾ ಅಂದ್ರೆ, ನನಗೆ ಏನೋ ಮಾಡದೇ ಇದ್ದಿದ್ದು ವಿಷಯಕ್ಕೋಸ್ಕರ ಯಾರು ನಮ್ಮನ್ನ ಅಪಾರ್ಥವಾಗಿ ಮಾತಾಡಕ್ ಶುರು ಮಾಡ್ಕೊಂಡ್ರು. ಈ ರೀತಿ ಮಾತಾಡ್ತಿದ್ರಲ್ಲ ಬಿಟ್ರೆ ನೈಟ್ ಪೂರ್ತಿ ನಿದ್ದೆ ಬರ್ಲಿಲ್ಲ. ಇಷ್ಟೇ ನಿದ್ದೆ ಮಾಡಿದ್ರು ಮತ್ತೆ ಮತ್ತೆ ಅದೇ ಯೋಚನೆ ಬರ್ತಾ ಇದೆ. ನನ್ಗೆ ಈ ತರ ಹೇಳ್ಬಿಟ್ರ, ನಾನು ಏನು ಮಾಡಿಲ್ವಲ್ಲ, ನನ್ಗೆ ಯಾಕೆ ಈ ತರ ಹೇಳ್ಬಿಟ್ರು, ಯಾಕೆ ಈ ತರ ಮಾತಾಡಿದ್ರು, ನಾನು ಮಾಡದಿರೋ ತಪ್ಪಿಗೆ ಯಾಕೆ ಈ ತರ ಒಂದು ಮಾತನ್ನ ಹೇಳ್ತಾ ಇದಾರೆ. ಆಗ ತುಂಬಾ ಮನಸ್ಸು ಕಷ್ಟವಾಯ್ತು. ಯೋಚನೆ ಮಾಡ್ರಿ, ಮನಸ್ಸಿನ ಒಂದು ಪೇನ್ ಹೆಂಗಿರುತ್ತೆ ಅಂದ್ಬಿಟ್ಟು. ನಾವೇನ್ ದೊಡ್ಡ ವ್ಯಕ್ತಿಗಳೆಲ್ಲ ಬಿಡ್ರಿ ಯೇಸು ಕ್ರಿಸ್ತನ್ ಅಲ್ವಾ? ಆದ್ರೆ ಯೋಚನೆ ಮಾಡ್ರಿ, ಏನೋ ಪಾಪ ಮಾಡದಿರುವಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ವಿಷಯ ಬಂದಾಗ ಆತನ ಮನಸ್ಸಿಗೆ ಆ ಸಮಯದಲ್ಲಿ ಎಷ್ಟು ಕಷ್ಟ ಇರ್ಬೋದು. ಆ ಮನಸ್ಸಿನ ನೋವಿನ ಜೊತೆಗೆ
ಶರೀರದ ನೋವನ್ನು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇದರ ಮಧ್ಯದಲ್ಲಿ ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿನ ವ್ಯಕ್ತಪಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದಿರ್ಬೋದು. ಕ್ರಿಸ್ತನ ಬಗ್ಗೆ ಸರಿ ನಾವು ನೋಡೋಂಥ ವಿಷಯನೇ ಪಾಸ್ ಟೈಮಲ್ಲಿ ಎಷ್ಟೇ ಸರಿ ನೋಡಿದ್ರು ನಮ್ಗೆ ಅದಂತೂ ತೃಪ್ತಿ ಆಗದೇ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಕಷ್ಟಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅದೇ ಬಲವಾಗಿರುತ್ತೆ ನಮ್ಗೆ, ಅದ್ರ ಬಗ್ಗೆ ಮಾತಾಡದಷ್ಟು ಶಕ್ತಿ ಬರುತ್ತೆ ನಮ್ಗೆ. ಅಂತ ಒಂದು ಪವರ್ ಇದೆ ಅದರಲ್ಲಿ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ ರೀತಿಯ ಗುಣಗಳನ್ನ ತೋರಿಸಿದ್ದು ಕ್ರಿಸ್ತನ ಬಗ್ಗೆ ಸರಸರೇ. ಇದೇ ಗುಣವನ್ನ, ಆ ಗುಣದಲ್ಲಿ ಇದಕ್ಕಿಂತ ಶ್ರೇಷ್ಠವಾದ ಗುಣವನ್ನ ಯಾರು ತೋರ್ಸಕ್ಕಾಗಲ್ಲ, ಎಂದು ತೋರ್ಸಕ್ಕಾಗಲ್ಲ, ಎಲ್ಲಿಯೂ ತೋರ್ಸಕ್ಕೆ ಸಾಧ್ಯತೆನೂ ಇಲ್ಲ. ಅದನ್ನ ನೋಡ್ರಿ, ದೇವ್ರು ಅದೆಲ್ಲ ಕೂಡ ದೇವರ ಪ್ಲಾನ್. ತನ್ನ ಮಗನಿಗೆ ಎಲ್ಲೂ ಕೂಡ ಅನುಕೂಲವಾದಂತ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳಿಬೇಕಂತ ದೇವ್ರ ಪ್ಲಾನೇ ಮಾಡಿರ್ಲಿಲ್ಲ. ಲೋಕದ ರಾಜ್ಯಗಳಲ್ಲಿ ದುಷ್ಟ ರಾಜ್ಯವಾಗಿದ್ದಂತ ರೋಮ್ ರಾಜ್ಯದಲ್ಲಿ ಹುಟ್ಬೇಕಂತ ಪ್ಲಾನ್ ಮಾಡಿದ್ರು. ಇನ್ನು ಕೂಡ ಕಬ್ಬಿಣದ ಆಳ್ವಿಕೆ ನಡೀತಾ ಇತ್ತು. ಆ 4ನೇ ಮೃಗವನ್ನ ನೋಡ್ತೀವಲ್ಲ ದಾನಿಯೇಲ 7ನೇ ಅಧ್ಯಾಯದಲ್ಲಿ, ಹೇಗಿದೆ ಕ್ರೂರವಾಗಿ. ಅಂತ ಕ್ರೂರ ರಾಜ್ಯದ ಮಧ್ಯದಲ್ಲಿ ತನ್ನ ಮಗ ಹುಟ್ಬೇಕಂತ ಪ್ಲಾನ್ ಮಾಡಿದ್ರು. ಒಳ್ಳೆ ರಾಜ್ಯ ಇರಪ್ಪ, ಮೇಧೋಪರ್ಷಿಯ ಇರ್ಬೋದು, ಮೇಧೋಪರ್ಷಿಯ ಸ್ವಲ್ಪ ಒಳ್ಳೆಯವರಪ್ಪ, ಅಲ್ಲಿ ನನ್ನ ಮಗ ಹುಟ್ಲಿ, ಅಲ್ಲಿ ಅವ್ರು ಜಾಸ್ತಿ ಹೆಚ್ಚಿನ ಶಿಕ್ಷೆ ಕೊಡಲ್ಲ ಅಂತ ಏನಾದ್ರು ಪ್ಲಾನ್ ಮಾಡಿದ್ರಾ? ಇಲ್ಲ ನಮ್ಮ ಭಾರತದಂತ ಒಂದು ದೇಶದಲ್ಲಿ ಹುಟ್ಲಿ, ಅವರು ಈ ರೀತಿ ಶಿಕ್ಷೆಗಳನ್ನು ಕೊಡಲ್ಲ ಅಂತ ಏನಾದ್ರು ಪ್ಲಾನ್ ಮಾಡಿದ್ರಾ? ಯಾರು ತುಂಬಾ ನೀಚರಾಗಿ, ಕೆಟ್ಟವರಾಗಿ, ಕ್ರೂರಿಗಳಾಗಿರ್ತಾರೋ ಅವರ ಮಧ್ಯದಲ್ಲಿ ಹುಟ್ಟಿಸಿದ್ದಾರೆ. ಎಷ್ಟು ಮಾಡ್ರಿ, ಯಾವುದೇ ಒಂದು ಗ್ರೇಸ್ ಕೊಟ್ಟು, ಏನು ಮುಚ್ಚುಮರ ಇಲ್ಲದೆ, ತುಂಬಾ ಮೋಸವಾದ ಪರಿಸ್ಥಿತಿಯಲ್ಲಿ ಹುಟ್ಟಿದ್ರು ಕೂಡ, ಬೆಳೆದ್ರು ಕೂಡ, ಅಲ್ಲಿ ಶಿಕ್ಷೆನ ಅನುಭವಿಸಿದ್ರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮೇಲೆ ಇರುವಂತ ಪ್ರೀತಿನ ವ್ಯಕ್ತಪಡಿಸಿದ್ರು ಅಲ್ವಾ? ಇದು ಯುಗಕ್ಕೂ ಕಾಲಕ್ಕೂ ಮುಂದೆ ಬರುವಂತ ಸಗಸ ಸಾವಿರಾರು ವರ್ಷಕ್ಕೂ ಈ ಮಾತು, ಈ ಸಾಕ್ಷಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಎಷ್ಟಲಪಿಕೆ ಸರಸರೇ, ಯಾಕೆ ಇಷ್ಟೊಂದು ವಿಷಯ ಮಾತಾಡ್ತಾ ಇದೀವಿ ಇಲ್ಲಿ? ಯಾಕೆ ಇಷ್ಟೊಂದು ಪಾಯಿಂಟ್ ಮಾತಾಡ್ಬೇಕು? ಹೌದು, ಮಾತಾಡ್ಬೇಕಂತ ಒಂದು ಅನಿವಾರ್ಯತೆ ಏನಂತ ನೋಡ್ಬೇಕಾದ್ರೆ, ಕೆಲವೊಬ್ಬರ ಮನಸ್ಸಿನಲ್ಲಿ ತನ್ನ ಮಗನಿಗೆ ಅಷ್ಟು ದೊಡ್ಡ ಶ್ರೇಷ್ಠ ಸ್ಥಾನವನ್ನು ಕೊಡೋದಕ್ಕೆ ಕಾರಣವೇನಿರ್ಬಹುದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ ಕೆಲವರು ಮಾತಾಡುವಂತ ವಿಷಯ ಗೊತ್ತಾ? ಸಹಜವಾಗಿ ಮನುಷ್ಯರ ಭಾವನೆ, ಬಿಡಿ ಬ್ರದರ್, ದೇವ್ರ ಮಗ, ನಾವು ಮನುಷ್ಯರು, ಅವರು ಏನಿದ್ರು ದೇವ್ರ ಮಗ ಬ್ರದರ್ ಅಲ್ವಾ? ಭೂಮಿಯಲ್ಲಿ ಹುಟ್ಟಿದ್ರು ಕರೆಕ್ಟ್, ಮಾಂಸದಲ್ಲಿದ್ರು, ಆದ್ರೆ ಯಾರು ಫಸ್ಟ್ ಹೇಳಿ ದೇವ್ರ ಮಗ ತಾನೆ? ನಾವಲ್ಲ, ಭೂಮಿಯಲ್ಲಿ ಮಾಂಸದಲ್ಲಿ ಹುಟ್ಟೋರು, ಅವ್ರಿಗೂ ನಮಗೂ ಸರಿಸಾಟಿನ? ಈ ರೀತಿ ನಾವು ಮಾತಾಡ್ತೀವಿ ಅಂದ್ಬಿಟ್ಟೆ ದೇವ್ರ ಏನ್ ಮಾಡಿದ್ರೆ ಅವ್ರನ್ನ 0 ಇಂದ ಹುಟ್ಟಿಸಿದ್ದಾರೆ. ಏನು ಕೊಡ್ಲಿಲ್ಲ, ಎಕ್ಸ್ಟ್ರಾಡಿನರಿ ಪವರ್ ಏನು ಕೊಡ್ಲಿಲ್ಲ ಅವರಿಗೆ. ಯಾವುದೇ ಪವರ್ನ ತನ್ನ ಸ್ವಂತ ಒಳಿತು ಯೂಸ್ ಮಾಡಂಗೆ ಇರ್ಲಿಲ್ಲ ಅವರು ಅಲ್ವಾ? ಯಾವುದೇ ಕಾರಣಕ್ಕೂ ಆ ಎನರ್ಜಿನ ಯೂಸ್ ಮಾಡಂಗೆ ಇರ್ಲಿಲ್ಲ. ಹಸಿವೆ ಅಂದ್ರೆ ಹಸಿವೇನೆ, ನೀರಿಲ್ಲ ಅಂದ್ರೆ ನೀರಿಲ್ಲನೆ, ದಾಹ ಅಂದ್ರೆ ದಾಹನೆ. ಯಾವ ರೀತಿ ಇರ್ಬೇಕು ಆ ರೀತಿ ಅವ್ರಿಗೆ. ನಾನೀಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಹಸಿವೆಲ್ಲ ಹೋಗ್ಬಿಡ್ಬೇಕು, ಇಲ್ಲ ನನಗೆ ಎನರ್ಜಿ ಬಂದ್ಬಿಡ್ಬೇಕು, ಮತ್ತೆ ನನಗೆ ಒಂದು ಪವರ್ ಬಂದ್ಬೇಕು ಅಂತ ಆತರ ಯಾವುದೇ ಪವರ್ ಕೊಟ್ಟಿರ್ಲಿಲ್ಲ ಅವ್ರಿಗೆ. ಅದಕ್ಕೆ ದೂತರ ತರ ಹೋಗ್ಬಿಟ್ಟು ಯಾವಾಗ ಬೇಕಾದ್ರೆ ಬದಲಾವಣೆ ಆಗ್ಬಿಟ್ಟು ಬಾ ಅಂತ ಕೊಡ್ಲಿಲ್ಲ ದೇವ್ರು. ನೀನು ಮನುಷ್ಯನಾಗಿ ಹುಟ್ಟಿ, ಮನುಷ್ಯನಾಗಿ ಬೆಳೆದು, ಮನುಷ್ಯರ ಮಧ್ಯದಲ್ಲಿ ಇದ್ದು ಈ ಕೆಲಸವನ್ನ ನೆರವೇರಿಸಿ ಬರ್ಬೇಕು. ನೋ ಟರ್ನಿಂಗ್ ಬ್ಯಾಕ್, ತಿರುಗಿ ನೋಡುವ ಹಾಗಿಲ್ಲ. ದೂತ ತರ ಭೂಮಿಯಲ್ಲಿ ಹುಟ್ಟಿ 30 ವರ್ಷ ಆದ್ಮೇಲೆ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಎಲ್ರು ಕಷ್ಟ ಕೊಟ್ಟಾಗ ಅಯ್ಯೋ ದೇವ್ರ ಆಗಲ್ಲ, ನನಗೆ ದೂತರ ಆಗ್ಬಿಟ್ಟು ನಾನು ಚೇಂಜ್ ಆಗ್ಬಿಡ್ತೀನಿ ಅಂದ್ರೆ ಚೇಂಜ್ ಆಗಂಗಿಲ್ಲ, ಸಾಯ್ಲೇಬೇಕು. ನೋಡ್ರಿ ಯಾತ್ರ ಒಂದು ಸ್ಥಾನವನ್ನು ಕೊಟ್ಟಿದ್ರು ತಂದೆ ದೇವ್ರು. ದೇವರ ಉದ್ದೇಶ ಆಗಿತ್ತು ನೋಡ್ರಿ. ದೇವರ ಉದ್ದೇಶದಲ್ಲಿ ಎಷ್ಟು ಮಾತ್ರ ಕಿತ್ತು ಅಂತ ನೋಡ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಮಾತುಗಳಿಲ್ಲ. ಕ್ರಿಸ್ತನ ಪ್ರೀತಿಯ ನಮ್ಗೆ ಜ್ಞಾನಗಳು ಕೂಡ ತುಂಬಾ ಕಡಿಮೆ ಇದೆ, ನಿಮ್ಮ ನಾಲೆಜ್ ಕಡಿಮೆ ಇದೆ, ಲ್ಯಾಂಗ್ವೇಜ್ ಕಡಿಮೆ ಇದೆ. ನೋಡ್ರಿ ಆ ವಿಷಯಗಳು ಮಾತಾಡಕ್ ಆಗೋದಿಲ್ಲ ನಮ್ಗೆ, ಆದ್ರೆ ಮಾತಾಡಿದಷ್ಟು ಅಷ್ಟು ಶ್ರೇಷ್ಠವಾಗಿದೆ. ಇಂಥ ಒಂದು ಸ್ಥಾನವನ್ನ ತನ್ನ ಮಗನು ಹೊಂದದೆ ಬಿಟ್ರು ಬೇರೆ ಯಾರಿಂದಲೂ ಇಂಥ ಕೆಲಸವನ್ನ ಮಾಡಕ್ಕಾಗಲ್ಲ ಅಂತ ದೇವ್ರಿಗೆ ಗೊತ್ತಿತ್ತು. ಇದೇ ದೇವರ ಉದ್ದೇಶವಾಗಿತ್ತು. ಆ ಉದ್ದೇಶದಲ್ಲಿ ದೇವ್ರೇನ್ ಮಾಡಿದ್ರು? ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲೇ ನಮಗೆ ತುಂಬಾ ಮುಖ್ಯವಾದ ವಿಷಯ, ನಾವು ಗಮನಿಸಬೇಕಾದ ವಿಷಯ. ಯಾರನ್ನು ತನ್ನ ಮಗನ ಸಾರೂಪ್ಯರಾಗುವುದಕ್ಕೆ, ಅಂದ್ರೆ ಯಾರನ್ನು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಂಗ್ಲಿಷ್ ಬೈಬಲ್ ನೋಡ್ಬೇಕಾದ್ರೆ ಆ ಮಾತು ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಮೇ ಬಿ ಓದಿರ್ಬಹುದು. ನಾನು ಆ ವಾಕ್ಯವನ್ನು ಓದ್ತೀನಿ ನೋಡ್ರಿ. ಯಾವ ರೀತಿ ಇದೆ ಅಂದ್ರೆ, ಕೆಲವರು ಇದನ್ನ ಅಪಾರ್ಥ ಮಾಡ್ಕೊಳ್ಳೋದು ತುಂಬಾ ಹೆಚ್ಚು. ದಟ್ ಹಿ ಮೈಟ್ ಬಿ ದಿ ಫಸ್ಟ್ ಬರ್ನ್ ಅಮಾಂಗ್ ಮೆನಿ ಬ್ರದರ್, ಅಂದ್ರೆ ಫಾರ್ ಹೋಮ್ ಹಿ ಡಿಡ್ ಫಾರ್ ನೋನ್ ಹಿ ಆಲ್ಸೋ ಡಿಡ್
ಪ್ರಿಡೆಸ್ಟಿನೇಟ್ ಟು ಬಿ ಕನ್ಫರ್ಮ್ ಟು ಬಿ ಟು ದಿ ಇಮೇಜ್ ಆಫ್ ಹಿಸ್ ಸನ್ ಅಂತಿದ್ರು. ದಿ ಡಿಡ್ ಪ್ರಿಡೆಸ್ಟಿನೇಟ್ ಅನ್ನೋಂತ ಒಂದು ಪದವನ್ನು ಯೂಸ್ ಮಾಡಿದ್ರು. ಪ್ರಿಡೆಸ್ಟಿನೇಟ್ ಅಂತಾರೆ ಮೊದಲೇ ತಿಳ್ಕೊಂಡನು. ಪ್ರಿಡೆಸ್ಟಿನೇಟ್ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಳ್ತಾರೆ, ಇಲ್ಲ ಬ್ರದರ್ 2000 ವರ್ಷಗಳಲ್ಲಿ 1,44,000 ಜನ, ಅದರಲ್ಲಿ ಮೊದಲನೇ ವ್ಯಕ್ತಿ ಎಲ್ಲಿ ಹುಟ್ಟುತ್ತಾರೆ ಎಲ್ಲಿ ಬೆಳಿತಾರೆ ಅಂತ ದೇವ್ರು ಮೊದಲೇ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ನಾನು ಕೂಡ ಅದ್ರಲ್ಲಿ ಒಂದು ಪ್ಲಾನ್ ಇದ್ರೆ ನನ್ನನ್ನ ಯಾರು ಏನು ಮಾಡಂಗಿಲ್ಲ, ನಾನು ಹಾಗೆ ಆಗ್ತೀನಿ. ನನ್ನನ್ನ ದೇವ್ರು ಪ್ಲಾನ್ ಮಾಡಿಲ್ಲ ಅಂದ್ರೆ ನಾನು ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನನ್ನನ್ನು ಕರೆದ್ಬಿಟ್ಟಿದ್ದಾರೆ, ರಿಚರ್ಡ್ ನೀನು 1,44,000 ಜನದಲ್ಲಿ ಒಬ್ಬರಾಗಿರ್ಬೇಕು ಅಂತ ದೇವ್ರು ನೇಮಿಸ್ಬಿಟ್ಟಿದ್ರೆ, ನಾನು ಈ ರೀತಿ ಮಾತಾಡಿದ್ರೆ ಅಂದ್ರೆ ನನ್ನನ್ನ ನೇಮಿಸಿದ್ರೆ ಯಾರು ನನ್ನನ್ನ ಮಾಡ್ಸಕ್ಕಾಗಲ್ಲ, ವಂಚನೆ ಮಾಡಕ್ಕಾಗಲ್ಲ, ಸಹಿತ ನನ್ನನ್ನ ಮೋಸಗೊಳಿಸಕ್ಕಾಗಲ್ಲ. ನಾನು ಹೆಂಗಿದ್ರು ಆಗ್ತೀನಿ. ಆದ್ರೆ ನನ್ನನ್ನ ಆಯ್ಕೆ ಮಾಡಿಲ್ಲ ಅಂದ್ರೆ ನಾನು ಎಷ್ಟೇ ಕಷ್ಟ ಬಂದ್ರು ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಪದದ ಅರ್ಥ ಪ್ರಿಡೆಸ್ಟಿನೇಟ್ ಅಂತ. ದೇವರು ಮುಂತಿಳಿದಿದ್ದಾರೆ, ಮೊದಲೇ ನೇಮಿಸಿದ್ದಾರೆ, ಮುಂತಿಳಿಸಿದನು, ಮುಂತಿಳಿದಿದ್ದರು ಅಂದ್ರೆ ಕೆಲವೊಂದು ಟೈಮಲ್ಲಿ ಮಾತಾಡಂತ ಮಾತಿದಿಲ್ಲ, ತಾಯಿ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಮುಂಚಿತೇ ನೀನನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ಬಿಟ್ಟು. ಅಂದ್ರೆ ಏನರ್ಥ, ನೀನ್ ಎಲ್ಲಿ ಹುಟ್ಬೇಕು, ಹೇಗ್ ಹುಟ್ಬೇಕು, ನೀನೇ ಸಭೆ ಆಗಿರ್ಬೇಕಂತ ನಾನು ಆಯ್ಕೆ ಮಾಡ್ಬಿಟ್ಟಿದ್ದೀನಿ, ಗೊತ್ತಾಗ್ಬಿಟ್ಟಿದೆ ನನಗೆ. ಅದರಿಂದ ನೀನ್ ಏನೇ ಮಾಡಿದ್ರು ನನ್ನ ಸಭೆ ಆಗ್ತೀಯ ಅಂದ್ಬಿಟ್ಟು ಈ ತರ ಅಪವರ್ತವನ್ನ ಮಾಡ್ಕೊತೀವಿ. ಕ್ರಿಸ್ತನ ಈ ವಿಷಯಗಳನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ ಅಲ್ವಾ. ಇಲ್ಲಿ ದೇವ್ರ ಏನ್ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿನ ಆಯ್ಕೆ ಮಾಡದೆ ಆ ಒಂದು ಗುಂಪನ್ನ, ಸಭೆನ ಮಾತ್ರ ಮುಂತಿಳಿದಿದ್ರು. ಆ ಸಭೆಯ ಕೌಂಟ್ ಎಷ್ಟಿದೆ? 1,44,000. ಅಂದ್ರೆ ನನ್ನ ಮಗನಿಗೆ ಇಷ್ಟು ವ್ಯಕ್ತಿಗಳೇ ಮೊದಲಿಗಿತ್ತಿ ಆಗಿರ್ಬೇಕನ್ನೋದು ದೇವರು ಮೊದಲೇ ಮುಂತಿಳಿದ್ರೆ ಹೊರತು ಈ ವ್ಯಕ್ತಿಗಳೇ ಆಗಿರ್ಬೇಕಂತ ದೇವ್ರು ಯಾವಾಗ್ಲೂ ಪ್ಲಾನ್ ಮಾಡಿದ್ರು. ಆ ರೀತಿ ಪ್ಲಾನ್ ಮಾಡಿದ್ರೆ ತಪ್ಪಾಗಿ. ಆದ್ರೆ ಏನ್ ಪ್ಲಾನ್ ಮಾಡಿದ್ರು ಗೊತ್ತಾ? ವಾಕ್ಯ ಹೇಳೋ ಪ್ರಕಾರವಾಗಿ ಯಾರು ತನ್ನ ಮಗನ ಸಾರೂಪ್ಯಕ್ಕೆ ಬೆಳೆಸ್ಕೊಳ್ತಾರೆ ಅವ್ರು ಆಗ್ತಾರೆ ಅಂತ ಮುಂತಿಳಿಸಿದ್ದಾರೆ. ಇಷ್ಟೇ ಬರ್ಬೇಕು. ಕೌಂಟ್ ಎಷ್ಟು? 1,44,000 ಜನ ಅಷ್ಟೇ. ಆದ್ರೆ ಈ ಅವಕಾಶ ಎಲ್ರಿಗಿದೆ. ಯಾರು ತನ್ನ ಮಗನ ಸಾರೂಪ್ಯನ ಬೆಳೆಸ್ಕೊಳ್ಳಕ್ಕೆ ಸಿದ್ಧರಾಗಿದ್ರೋ ಅವರೇ ಈ ಒಂದು ಯಾರ ಕೈಲಿದೆ? ಯಾರ ಕೈಲಿದೆ? ನಮ್ ಕೈಲಿ ಅಲ್ವಾ? ನಮ್ ಕೈಲಿದೆ ಅಂದ್ರೆ ಏನ್ ಬೇಕಾರ್ಥ? ಫಾರ್ ಎಕ್ಸಾಂಪಲ್, ನಾವು ದೇವರ ಹತ್ರ ಕಾನ್ಸಿಡರೇಷನ್ ಮಾಡಿ ನಮ್ಗೆ 50 ವರ್ಷ ಟೈಮ್ ಇದೆ ಅಂತ ತಿಳ್ಕೊಳ್ಳಿ. 50 ವರ್ಷ, 1ನೇ ವರ್ಷದಿಂದ 50ನೇ ವರ್ಷದೊಳಗೆ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಬೇಕು. ಈ ಅವಕಾಶ ನಮ್ಗೆ ಬಂತು 1ನೇ ವರ್ಷದಿಂದ. ಈ 50 ವರ್ಷದಲ್ಲಿ ಯಾವುದೇ ವರ್ಷದಲ್ಲಿ ಬೇಕಾದ್ರೂ, ಯಾವುದೇ ತಿಂಗಳಲ್ಲಿ ಬೇಕಾದ್ರೂ, ಯಾವುದೇ ದಿನದಲ್ಲಿ ಬೇಕಾದ್ರೂ, ಯಾವುದೇ ಗಂಟೆಯಲ್ಲಿ ಬೇಕಾದ್ರೂ, ಯಾವುದೇ ನಿಮಿಷದಲ್ಲಿ ಬೇಕಾದ್ರೂ ನಾನು ಹಿಂದಕ್ಕೆ ಹೋಗಬಹುದು. ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಯಾವುದೇ ಸಮಯದಲ್ಲಿ ಬೇಕಾದ್ರೆ ನಾನು ಏನ್ ಮಾಡ್ಬೋದು? ರಿಟರ್ನ್ ಆಗ್ಬೋದು. ಬೇಡಪ್ಪ ದೇವ್ರು ಬೇಡ, ಕರೆನೂ ಬೇಡ ಅಂತ ಹೋಗ್ಬಹುದು. ನೀನೇ ಅಂತ ದೇವ್ರು ಇರ್ಲಿಲ್ಲ, ಬಲವಂತವಾಗಿ ನೀನೇ ಮಾಡ್ಬೇಕು, ನೀನೇ ಸಭೆ ಓಟ ಮುಗಿಸ್ಬೇಕಪ್ಪ, ನನ್ಗೆ ಗೊತ್ತಿಲ್ಲಪ್ಪ, ನೀನೇ ನೇಮಿಸ್ಬಿಟ್ಟಿದೀನಿ. ತಾಯಿ ಹುಟ್ಟಕ್ಕಿಂತ ಮುಂಚಿತವಾಗಿ, ಲೋಕಾತ್ಪತ್ತಿ ಮುಂಚಿತವಾಗಿ ನೀನೇ ನೇಮಿಸ್ಬಿಟ್ಟಿದೀನಿ, ನೀನೇ ಆಗ್ಬೇಕು, ಬೇರೆಯವ್ರು ಯಾರಿಗೂ ಚಾನ್ಸ್ ಇಲ್ಲ. ದೇವ್ರು ಯಾರು ನೇಮಿಸಿಲ್ಲ. ಯಾವಾಗ ಬೇಕಾದ್ರೂ ಹೊಟ್ಟೋಗ್ಬಿಡ್ಬೋದು ನಾವು, ಬಲವಂತ ಇಲ್ಲ. ಆದ್ರೆ ಯಾರೊಬ್ರು ಸಾರೂಪ್ಯನ ಕೊನೆ ತನಕ ಬೆಳೆಸ್ಕೊಳ್ತಾರೋ ಅವರಿಗೆ ಮಾತ್ರ ಅವಕಾಶವನ್ನು ಇಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ಕೃಷ್ಣಪ್ರಿಯ ಸರಸರೇ, ಇದರಲ್ಲಿ ಇನ್ನೂ ಕೆಲವೊಂದು ವಿಷಯ ಇದೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಆ ಒಂದು ತನ್ನ ಮಗನ ಸ್ವಾರೂಪ್ಯ ಅಂತ ಪದ ಇದೆ, ಸ್ವಲ್ಪ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಸಾರೂಪ್ಯ ಅಂತಿದೆ. ಈ ಪ್ರಿಡೆಸ್ಟಿನೇಷನ್ ಅನ್ನೋದಕ್ಕೆ ಇನ್ನು ಕೂಡ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಮೊದಲು ದೇವರು ಅದನ್ನ ತಿಳ್ಕೊಂಡು ಮೊದಲೇ ಏನ್ ಮಾಡಿದ್ರು, ನೇಮಿಸಿದ್ರು ಅನ್ನೋದ್ರೆ ಇನ್ನು ಯಾವ ವಿಷಯಗಳು ಇದರಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಈ ಸ್ವಾರೂಪ್ಯ ಅನ್ನೋದನ್ನ, ಯಾವ ಸ್ವರೂಪ್ಯ, ಏನ್ ಸ್ವರೂಪ್ಯವನ್ನು ದೇವ್ರು ಇಟ್ಟಿದ್ದಾರೆ ಗೊತ್ತಿದೆ. ಈಗ ನೀವು ಕೇಳಿದ್ರು ತಕ್ಷಣ ಹೇಳ್ಬಿಡ್ತೀರಾ ಪ್ರೀತಿ ಅಂತ, ಬಟ್ ಗೊತ್ತಿದೆ. ಬಟ್ ಏನು ರಿಯಲ್, ಏನು ಉದ್ದೇಶ ಏನಿದೆ, ಯಾಕೆ ಈ ಸ್ವಾರೂಪ್ಯದಲ್ಲಿ ಬೆಳಿಬೇಕು ಅಂತ ದೇವ್ರು ಇಷ್ಟಪಟ್ಟಿದ್ದಾರೆ? ಆ ಎಲ್ರು ಕೂಡ ಮಗನ ಸ್ವರೂಪ್ಯನ ಬೇಸ್ ಮಾಡ್ಬೇಕಂತ ದೇವ್ರ ಉದ್ದೇಶ ಏನಿತ್ತು ಅನ್ನೋದನ್ನು ಕೂಡ ನಾವೇನ್ ಮಾಡೋಣ, ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆದ್ರೆ
ಇವತ್ತು ನಾವು ನೋಡಿದಂತ ಪಾಠದ ಪ್ರಕಾರವಾಗಿ ಒಂದಂತೂ ವಿಚಾರವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ, ಅದನ್ನ ಮನಸ್ಸಲ್ಲಿ ಸ್ಪಷ್ಟವಾಗಿರ್ಲಿ. ದೇವರು ಪಕ್ಷಪಾತ ಮಾಡೋರಲ್ಲ. ತನ್ನ ಮಗನಂತ ಮಾತ್ರಕ್ಕೆ ಆತನಿಗೆ ಶ್ರೇಷ್ಠ ಸ್ಥಾನವನ್ನು ಕೊಡ್ಬೇಕಂತ ಉದ್ದೇಶ ಇರಲಿಲ್ಲ. ಯಾಕೋಬನು ಯೋಸೇಫನ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಏನಕ್ಕೋಸ್ಕರ ಅಂದ್ರೆ ರಾಕೇಲಲ್ಲ ತಾನು ಇಷ್ಟಪಟ್ಟಂತ ಹೆಂಡತಿಲಿ ಹುಟ್ಟಿದಂತ ಮಗ ಅಂತ ಹೆಸರಿಗೋಸ್ಕರ ಅಲ್ಲ. ಯೋಸೇಫನಲ್ಲಿ ಒಳ್ಳೆ ಗುಣಗಳಿತ್ತು. ಆ ಒಳ್ಳೆ ಗುಣಗಳಿಗೋಸ್ಕರವೇ ಪ್ರೀತಿ ಮಾಡ್ತಾ ಇದ್ರು. ಆ ಗುಣಗಳು ಬೇರೆಯವರಲ್ಲಿ ಕಾಣಿಸಲ್ಪಡ್ಲಿಲ್ಲ ಅಲ್ವಾ? ನಮ್ಮ ತಂದೆ ದೇವರು ಈ ರೀತಿ ಅಲ್ಲ. ತನ್ನ ಮಗ ಅಂದ್ಬಿಟ್ಟು ಅಮೂಲ್ಯವಾದಂತ ಒಂದು ಸ್ಥಾನವನ್ನು ಕೊಟ್ಬಿಟ್ಟಿದೆ ಅಂದ್ಬಿಟ್ಟು ಏನ್ ಮಾಡಿಲ್ಲ, ಅವ್ರನ್ನ ಯಾವಾಗಲೂ ದೇವ್ರು ಮೊದಲೇ ಸ್ಥಾನ ಆಡ್ಬೇಕಂತ ಇಷ್ಟಪಡ್ಲಿಲ್ಲ. ಬದಲಾಗಿ ಆ ನಿಜವಾದ ಕ್ಯಾರೆಕ್ಟರ್ ಕ್ರಿಸ್ತನಲ್ಲಿ ಇತ್ತು. ಅದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ತನ್ನ ಮಗನ ಸಾರೂಪ್ಯ ಅಂತ ಬಂದಾಗ ಇವತ್ತು ದೇವ್ರು ನಮ್ಗೆ ಏನ್ ಮಾಡಿಲ್ಲ, ಆ ಕೌಂಟ್ ನ ಇದೇ ವ್ಯಕ್ತಿ ಇಲ್ಲೇ ಹುಡ್ತಾರೆ, ಇಲ್ಲೇ ಬೆಳಿತಾರೆ, ಇಲ್ಲೇ ಚೇಂಜ್ ಆಗ್ತಾರೆ, ಇಲ್ಲೇ ಕ್ರಿಸ್ತನ ಸಾರೂಪ್ಯ ಬೆಳಿತಾರೆ ಅಂದ್ಬಿಟ್ಟು ಮುಂತಿಳಿದಿಲ್ಲ. ಆ ಸಂಖ್ಯೆನ ಮುಂತಿಳಿದಿದ್ದಾರೆ. ಆ ಸಂಖ್ಯೆ 1,44,000. ಆದ್ರೆ ಆ ಸಂಖ್ಯೆಯಲ್ಲಿ ಕ್ರಿಸ್ತನ ಸ್ವರೂಪನ ಯಾರು ಬೇಕಾದ್ರೂ ತೋರಿಸ್ಬೋದು. ಯಾರು ಆ ಸಂಖ್ಯೆಯೊಳಗೆ ಬರ್ತಾರೋ ಅವ್ರಿಗೆ ಮಾತ್ರ ಸ್ಥಾನ ಇದೆ ಅಂದ್ಬಿಟ್ಟು ದೇವರು ಮುಂತಿಳಿದಿದ್ದಾರೆ. ಇನ್ನು ಕೆಲವೊಂದು ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ. ಇವತ್ತು ಹಲವಾರು ಡಿನಾಮಿನೇಷನ್ಸ್ ಅಲ್ಲಿ ಈ ವಿಷಯವನ್ನ ಯಾವ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕ್ರೈಸ್ತರ ಮಧ್ಯದಲ್ಲಿ. ಆ ತಪ್ಪಾಗಿ ಅರ್ಥ ಮಾಡ್ಕೊಂಡ ವಿಷಯ ಅವರ ಒಂದು ಡಾಕ್ಟ್ರಿನ್ಸ್ ಅಲ್ಲಿ ಹೇಗೆ ಬದಲಾವಣೆ ತಂತು. ಜೊತೆಗೆ ಈ ಮಗನ ಸ್ವರೂಪ ಅನ್ನೋದು ನಾವು ತುಂಬಾ ಕೇಳಿದೀವಿ. ಇನ್ನು ಕೆಲವೊಂದು ವಿಷಯ ಇದೆ ತುಂಬಾ ಚೆನ್ನಾಗಿರುವಂತ ವಿಷಯ, ನಮ್ಗೆ ಕೂಡ ಹೃದಯಕ್ಕೆ ತುಂಬಾ ನಾಟುವಂತ ವಿಷಯ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನೋಡ್ರಿ ಒಂದು ವಿಚಾರ ಅಂತ ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಶ್ರೇಷ್ಠತೆ ಅನ್ನುವಂಥ ಭಾಗ ಯಾವುದು ಅಲ್ಲ ಅಂತ ಮಾತ್ರ ಅರ್ಥ ಮಾಡ್ಕೊಳ್ರಿ. ದೇವರ ಮಕ್ಕಳ ಮಧ್ಯದಲ್ಲಿ ಇಲ್ಲಿ ಶ್ರೇಷ್ಠತೆ ಅನ್ನುವಂಥದ್ದು ಯಾವುದಲ್ಲ ಅಂದ್ರೆ, ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೋ ಅದು ದೇವ್ರು ಕೊಟ್ಟಂತ ಕರೆ. ಕರೆಕ್ಟ್ ಅಲ್ವಾ? ಸತ್ಯವನ್ನ ನಾವು ಕೇಳ್ತಾ ಇರೋದು ಅದು ದೇವ್ರು ಕೊಟ್ಟಿರೋಂಥ ಕೃಪೆ. ನಿಮಗೂ ನನಗೂ ಮಧ್ಯದಲ್ಲಿ ಇರುವಂತ ಒಂದು ಡಿಫ್ರೆಂಟ್ ಏನಪ್ಪಾ ಅಂದ್ರೆ, ನಾನು ಸಬ್ಜೆಕ್ಟ್ ನ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಇದರಲ್ಲಿ ಎರಡರಲ್ಲಿ ಯಾವ್ದಪ್ಪ ಶ್ರೇಷ್ಠತೆ ಅಂದ್ರೆ ಯಾವುದು ಶ್ರೇಷ್ಠತೆ ಇಲ್ಲ. ನಾನು ಮಾತಾಡೋದ್ರಿಂದ ನಿಮಗಿಂತ ಶ್ರೇಷ್ಠ ಅಂದ್ರೆ ಖಂಡಿತ ಇಲ್ಲ. ದೇವ್ರು ನನಗೆ ಕೊಟ್ಟಿದ್ದಾರೆ, ಮಾತಾಡ್ತಾ ಇದ್ದೀನಿ. ನಿಮ್ ಕೇಳುವಂತ ಕೀ ಕೊಟ್ಟಿದ್ದಾರೆ, ನನ್ಗೆ ಮಾತಾಡುವಂತ ಬಾಯಿ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆಂಟ್ ಇಲ್ಲಿ. ಬೇರೆ ಯಾವುದು ಶ್ರೇಷ್ಠತೆ ನಿಮ್ಗೂ ನಮಗೂ ಇಲ್ಲ. ನಾನು ನಿಮಗಿಂತ ಶ್ರೇಷ್ಠ ಅಂತ ನಾನು ಹೇಳಂಗಿಲ್ಲ. ಯಾವುದು ಶ್ರೇಷ್ಠತೆ? ಇದ್ರಲ್ಲಿ ಯಾವ್ದು ಕೂಡ ಕ್ರಿಸ್ತನ ಸಾರೂಪ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ಯಾವ್ದು ಕೂಡ ಕ್ರಿಸ್ತನ ಸಾರೂಪ್ಯ ಇಲ್ಲ. ನಾನು ಮಾತಾಡೋದ್ರಿಂದ, ನೀವು ಕೇಳೋದ್ರಿಂದ ಇದ್ರಲ್ಲಿ ಯಾವ್ದು ಕೂಡ ಇಲ್ಲ. ಬಟ್ ಆ ಸಾರೂಪ್ಯ ಅಂದ್ರೆ ಏನು, ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಇದ್ರಲ್ಲಿ ಕಾಣಿಸ್ಕೊಳ್ತಾ ಇದೆಯಾ? ಇಂಥ ಒಂದು ಚಟುವಟಿಕೆಗಳಲ್ಲಿ ಕ್ರಿಸ್ತನ ಸಾರೂಪ್ಯ ಇದೆಯಾ? ತುಂಬಾ ಜನ ಇದನ್ನೇ ತಿಳ್ಕೊಂಡ್ಬಿಡ್ತಾರೆ. ಪಾಠ ಕೇಳೋದ್ರಿಂದಾನೆ, ಸಭೆಗೆ ಹೋಗೋದ್ರಿಂದಾನೆ ಕ್ರಿಸ್ತನ ಸಾರೂಪ್ಯ ಇದೆ ಅಂದ್ಬಿಟ್ಟು. ಇಲ್ಲ, ದಯವಿಟ್ಟು ಆ ರೀತಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ದೇವ್ರ ಎದುರು ನೋಡಂತ ಅಲ್ಟಿಮೇಟ್ ಆಗಿರುವಂತಹ ಸಾರೂಪ್ಯನು ಅದನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ತಾರೆ. ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ದೇವರಿಗೆ ಚಿತ್ತವಾದ್ರೆ ಮುಂದಿನ ಒಂದು ವಾರದಲ್ಲಿ ಈ ಒಂದು ವಾಕ್ಯದ ಒಂದು ಸಂಪೂರ್ಣ ವಿಷಯವನ್ನ ನಾವೇನ್ ಮಾಡೋಣ, ಸ್ಟಡಿ ಮಾಡಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ ದೇವ್ರು ನಮ್ಗೆ ಬಲ ಕೊಡ್ಲಿ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ಪಾಠದಲ್ಲಿ ಏನಾದ್ರೂ ಪ್ರಶ್ನೆಗಳಿದೆಯಾ ನಿಮಗೆ? ಓಕೆ, ಆಗಿಲ್ಲ ಅಂದ್ರೆ ನಾವು ಇವತ್ತಿನ ರಾತ್ರಿ ಗೀತೆನ ಓದಿ ಈ ಪಾಠವನ್ನ ಅಂತ್ಯ ಮಾಡೋಣ. ರಾತ್ರಿ ಗೀತೆನ ಓದ್ತೀರಾ? ಓದ್ಲಾ ಬ್ರದರ್? ಆಗಸ್ಟ್ 3 ರಾತ್ರಿ ಗೀತೆಗಳು. ಹಿಂದಿನಂತೆ ಕರ್ತನು ಬಂದು ನನಗೆ ಕಾಣಿಸಿಕೊಂಡು, ಹೌದು, ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು ಪ್ರೀತಿ ಮಾಡಿದ್ದೇನೆ, ಆದುದರಿಂದ ಪ್ರೀತಿ ದಯೆಗಳಿಂದ ನಿನ್ನನ್ನು ಎಳೆದಿದ್ದೇನೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. ಇಡೀ ಜಗತ್ತು ಸಂತೋಷವನ್ನು ಹುಡುಕುತ್ತಿದೆ. ಯೇಸುವನ್ನು ನಿಜವಾಗಿಯೂ ಕಂಡುಕೊಂಡ ಕೆಲವರು ಮತ್ತು ಅವರ ಹೃದಯಗಳನ್ನು ಆತನಿಗೆ ಪೂರ್ಣವಾಗಿ ಪ್ರತಿಷ್ಠೆಪಡಿಸಿದವರು ಮತ್ತು ಆತನಿಂದ ಜೀವದ ನೀರನ್ನು ಪಡೆದ ಇಂತಹ ಕೆಲವರು ಮಾತ್ರ ಆ ಸಂತೋಷವನ್ನು ಕಂಡುಕೊಂಡಿದ್ದಾರೆ. ಆದರೆ ಲೋಕದವರು ವ್ಯರ್ಥವಾಗಿ ಆ ಸಂತೋಷವನ್ನು ಇತರ ಮಾರ್ಗಗಳಲ್ಲಿ ಹುಡುಕುತ್ತಿದ್ದಾರೆ. ಪರಿಶುದ್ಧರು ತಮ್ಮ ಹೃದಯಗಳಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದಾರೆ. ಇದರಿಂದ ಅವರ ಶೋಧನೆಗಳು, ದುಃಖಗಳು, ತೊಂದರೆಗಳು ಮತ್ತು ನಿರಾಶೆಗಳನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ ಮತ್ತು ಈ ರೀತಿಯಾಗಿ ಮನವರಿಕೆಯಾಗುವುದರಿಂದ ಮಹಿಮೆ ಹೊಂದಿ ಅವರ ಅನುಭವಗಳಿಂದ ಒಳಿತನ್ನು ಸಾಧಿಸುತ್ತಾರೆ.
ಮತ್ತು ಇದರ ನಂತರ ಇನ್ನೂ ಹೆಚ್ಚಾದ ಮಹಿಮೆಯ ಐಶ್ವರ್ಯವನ್ನು ಹೊಂದುವುದಕ್ಕಾಗಿ ತಯಾರಾಗಲು ಇವು ಸಾಬೀತುಪಡಿಸುತ್ತದೆ. ಥ್ಯಾಂಕ್ ಯು.